Namaste. From the previous classes, we are studying about the concept of electricity and magnetism. Separately, we studied, and then also we studied about the electromagnetic theory, also electromagnetic theorem. Okay, electromagnetism. Okay, that also we studied. Now, what we are studying is that is we came to know that both electric field, ಅಥವಾ electricity and magnetism ಎರಡು separate ಇತ್ತವೆ. Electricity and magnetism ಎರಡು ಸಹ ಒಟ್ಟಿಗೆ ಸೇರಿಸಿದ್ದಾರೆ. Correct, unified. So now what we are studying is in this concept, in this chapter, we are studying about the electromagnetic induction. So what is this? ಏನಿದೆ ಅಂತ ನೋಡೋಣ. ಸೊ ಮತ್ತೆ ಈಗ ರಿವೈಸ್ ಮಾಡ್ಕೊಳ್ಳೋಣ. ಲಾಸ್ಟ್ ಕ್ಲಾಸ್ ಅಲ್ಲಿ ಎಲೆಕ್ಟ್ರಿಕ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡು ಸೇರಿದ್ರೆ ಹೇಗಿರುತ್ತೆ ಅಂತ ಸ್ಟಡಿ ಮಾಡಿದ್ನಲ್ಲ, ಅದ್ರಲ್ಲಿ ಏನಿತ್ತು ಅಂತ ಹೇಳ. ನೆಕ್ಸ್ಟ್ ನಾನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಹೇಳ್ತೀನಿ. ಯಾಕೆ ಇದಿಷ್ಟು ಇಂಪಾರ್ಟೆಂಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಅದಿಲ್ಲದೆ ಇದ್ರೆ ಏನಾಗ್ತಿತ್ತು ಅಂತ ನೋಡೋಣ. ಒಂದೊಂದ ಹೇಳ್ತಾ ಹೋಗ್ತೀನಿ. ಸೊ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ದಿಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇದೆಲ್ಲ, ಈ ಚಾಪ್ಟರ್ ತುಂಬಾನೇ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವೈಸ್ ಸಹ, ನಾಲೆಡ್ಜಿಗೂ ಸಹ, ಮತ್ತೆ ಎಕ್ಸಾಮಿನೇಷನ್ ಪರ್ಪಸ್ಗೂ ಸಹ. Now what is that we'll study now. Okay, so electromagnetic induction, what is the meaning of induction? Electromagnetic ಅಂದ್ರೆ ಏನಂತ ನೋಡ್ತಾ ಹೋಗೋಣ ಈಗ. Okay, so now so ಇಲ್ಲೇನಿತ್ತು, ಸೊ ಏನಿತ್ತಂದ್ರೆ ಒಂದು suppose there is a current carrying conductor. Suppose if it is a current carrying conductor is there, then what happens around that? Okay, we studied this one. Okay, there is a current carrying conductor is there. So around this current carrying conductor, circular, that is around the concentric circles ಏನಿರುತ್ತೆ, ಈ ತರ ಏನಿರುತ್ತೆ Fleming, so we know this one, right? So if there is a current carrying conductor is there, okay, around that there exists what? There exists a magnetic field. Correct. ಅಂದ್ರೆ ಏನಾಯ್ತು, ಕರೆಂಟ್ ಇದ್ರೆ ಒಂದ್ರಲ್ಲಿ, ಸೊ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಸುತ್ತ ಏನಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ ಫಸ್ಟ್ ಗೆ ಹೇಳ್ಬಿಟ್ಟಿದ್ವಿ. ಸೊ ನಾವು ಸ್ಟಡಿ ಮೆನಿ ಥಿಂಗ್ಸ್ ಬೇಸ್ಡ್ ಆನ್ ದಿಸ್. ಓಕೆ, ನಾವು ಅದರದ್ದು ವೈಸ್ ವರ್ಸ ಅಂದ್ರೆ ಉಲ್ಟಾ ಇದ್ರೆ ಹೇಗಿರುತ್ತೆ ಅಂತ ನೋಡೋಣ. ಸಪೋಸ್ ಇಫ್ ದರ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ದೇರ್, ಒಂದು ಬಾರ್ ಮ್ಯಾಗ್ನೆಟ್ ಇರುತ್ತೆ, ಏನೋ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಇಫ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ದೇರ್, ಅರೌಂಡ್ ದಟ್ ಏನಿರ್ಬೇಕು, ಕರೆಂಟ್ ಸಹ ಇರ್ಬೇಕು. ಇದೆಯಾ ಅಂತ ಚೆಕ್ ಮಾಡಿದ್ರು. ಓಕೆ, ಇರಲ್ಲ. ಸೊ ಸುಮ್ನೆ ಸ್ಟೇಷನರಿ ಮ್ಯಾಗ್ನೆಟ್ ಇದ್ರೆ, ಸಪೋಸ್ ದರ್ ಇಸ್ ಅ ಸ್ಟೇಷನರಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಸ್ಟೇಷನರಿ ಒಂದು ಮ್ಯಾಗ್ನೆಟ್ ಇದ್ರೆ ಅದ್ರ ಲೈನ್ ಇರಲ್ಲ. ಸೊ ನೋ, ಎಲೆಕ್ಟ್ರಿಕ್ ಕರೆಂಟ್ ವಿಲ್ ನಾಟ್ ಬಿ ದೇರ್. So to check this one, whether there exists a electric field, okay, around a magnetic field, what they considered, ಎರಡು ಮೂರು ಎಕ್ಸ್ಪೆರಿಮೆಂಟ್ಸ್ ನ ಕನ್ಸಿಡರ್ ಮಾಡಿದ್ರು. ಯಾರ್ಯಾರು? ಫ್ಯಾರಡೆ ಅಂಡ್ ಹೆನ್ರಿ. ಸೊ ಸೊ ಯಾವಾಗ ನಾವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಸ್ಟಡಿ ಮಾಡ್ತೀವಿ, ಅವಾಗ ಮೇನ್ ಸೈಂಟಿಸ್ಟ್ ಬರೋದು ಫ್ಯಾರಡೆ ಮತ್ತೆ ಹೆನ್ರಿ ಸರ್. ಓಕೆ, ಬೋತ್ ಸೈಂಟಿಸ್ಟ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಫ್ಯಾರಡೇಸ್ ಲಾಸ್, ಓಕೆ, ಲೆನ್ಸ್ ಲಾ, ಇದೆಲ್ಲ ನಾವು ಸ್ಟಡಿ ಮಾಡ್ತೀವಿ. ಇವರಿಬ್ರು ಮೇನ್ ಇಂಪಾರ್ಟೆಂಟ್. ಯಾಕೆ ಇವರು ಈ ಕಾನ್ಸೆಪ್ಟ್ ಅನ್ನ ಸ್ಟಡಿ ಮಾಡ್ತಾ ಇದ್ದಿದ್ರೆ, ಅಂದ್ರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು, ಅದ್ರ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಜನರೇಟ್ ಆಗುತ್ತಾ ಇಲ್ವಾ ಅಂತ ಸ್ಟಡಿ ಮಾಡದೇ ಇದ್ದಿದ್ರೆ, ಸೊ ಇವಾಗ ಯೂಸ್ ಮಾಡ್ತಿರೋಂತಹ ಇಂಡಕ್ಷನ್ ಸ್ಟವ್ ಹೇಳಿದೆ, ಎಲೆಕ್ಟ್ರೋಮ್ಯಾಗ್ನೆಟ್ ಹೇಳಿದೆ, ಸೊ ಎಲ್ಲದೂ ಇರುತ್ತೆ. ಮತ್ತೆ ಆಲ್ಮೋಸ್ಟ್ ಆಲ್ ದ ಥಿಂಗ್ಸ್, ಟ್ರಾನ್ಸ್ಫಾರ್ಮರ್ಸ್. ಸೊ ಮೇನ್ ಇವಾಗ ನಮಗೆ ಸರ್ಕ್ಯೂಟ್ ಬರ್ತಿರೋದೇನು, ಮೈನ್ ಸಪ್ಲೈ ಬರ್ತಿರೋದೇನು ಕರೆಂಟ್ ಇಂದ, ಇದರಿಂದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇಂದ. ಸೊ ಫ್ರಮ್ ದ ಎಸಿ, ಕರೆಕ್ಟ್, ಎಸಿ ಜನರೇಷನ್ ಯಾವುದು ಸಾಧ್ಯವಾಗ್ತಿರಲಿಲ್ಲ. So because of the invention of the concept of electromagnetic induction from Faraday and Henry, these things are possible. Okay, how it looks like, ಹೇಗಿರುತ್ತೆ ಅಂತ ನೋಡೋಣ. ಅಂದ್ರೆ ನಾನೇನ್ ಹೇಳಿದೆ, ಅರೌಂಡ್ ಮ್ಯಾಗ್ನೆಟಿಕ್, ಒಂದು ಮ್ಯಾಗ್ನೆಟ್ ಇದ್ರೆ ಅದ್ರ ಸುತ್ತಲೂ ಸಹ ಎಲೆಕ್ಟ್ರಿಸಿಟಿ ಇರಲ್ಲ, ಆದ್ರೂ ಸಹ ಸೊ ಇದು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾ ಇಲ್ವಾ ಅಂತ ನೋಡೋಣ. ಸಪೋಸ್ ವಾಟ್ ಇಸ್ ದ ಫಸ್ಟ್ ಎಕ್ಸ್ಪೆರಿಮೆಂಟ್, ಒಟ್ಟು ಮೂರು ಟೈಪ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರು ಫ್ಯಾರಡೆ ಅಂಡ್ ಹೆನ್ರಿ ಸೆಪರೇಟ್ ಆಗಿ. ಅದು ಹೇಗಿರುತ್ತೆ ಅಂತ ನೋಡೋಣ ಒನ್ ಬೈ ಒನ್. ಸೊ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಒಂದು ಕಾಯಿಲ್ ನ ತಗೊಂಡ್ರು. ಸೊ ನಂಬರ್ ಆಫ್ ಟರ್ನ್ಸ್ ಇರೋ ಕಾಯಿಲ್ ನ ಈ ತರ ಒಂದು ಕಾಯಿಲ್ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಸಪೋಸ್ ಇಫ್ ಇಟ್ ಇಸ್ ಅ ಕಾಯಿಲ್ ಲೈಕ್ ದಿಸ್, ಕಾಣಿಸ್ತಿದ್ಯಾ? ಈ ತರ ಒಂದು ಕಾಯಿಲ್ ಇದೆ. ಅದಕ್ಕೆ ಏನಿದೆ, ಕಾಯಿಲ್ಗೆ ಇದಕ್ಕೆ ಯಾವುದೇ ತರ ಬ್ಯಾಟ್ರಿ ಗೀಟ್ರಿ ಏನಿಲ್ಲ, ನಥಿಂಗ್ ಇಸ್ ದೇರ್. ಸೊ ಇದಕ್ಕೇನು ಎನರ್ಜಿ ಇಲ್ಲ, ಜಸ್ಟ್ ಗ್ಯಾಲೋನೋಮೀಟರ್ ಇಸ್ ದೇರ್. ಒಂದು ಗ್ಯಾಲೋನೋಮೀಟರ್ ಇದೆ, ಕರೆಕ್ಟ್. ಸೊ ವಾಟ್ ಹ್ಯಾಪನ್ಸ್ ಇಸ್, ಇಫ್ ದರ್ ಇಸ್ ಅ ಕಂಡಕ್ಟರ್, ಕಾಯಿಲ್ ಇಸ್ ದೇರ್, ಒಂದು ಕಾಯಿಲ್ ಇದೆ, C1 ಅಂತ ಒಂದು ಕಾಯಿಲ್ ಇದೆ ಅಂತ ಇಟ್ಕೊಳ್ಳಿ. ಇನ್ನೊಂದು ಇಲ್ಲಿ ಪಕ್ಕದಲ್ಲಿ ಒಂದು ಮ್ಯಾಗ್ನೆಟ್ ಇದೆ. ಸೊ ನಾರ್ತ್ ಸೌತ್. ಸೊ ಮ್ಯಾಗ್ನೆಟ್ ಪಕ್ಕದಲ್ಲಿ ಇಟ್ಟಿದೀವಿ. ಸೊ ಹಂಗಾಗಿ ಏನಾಯ್ತು, ಕಾಯಿಲ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ.
ಸೊ ಡಿಫ್ಲೆಕ್ಷನ್ ಆಗುತ್ತೆ. ನೋ, ನಾಟ್ ಲೈಕ್ ದಟ್. ಇಟ್ ಇಸ್ ಅ ಡಿಫ್ರೆಂಟ್ ಒನ್. ಏನಾಗುತ್ತೆ ಅಂತಂದ್ರೆ, ಸಪೋಸ್ ಇಫ್ ದಿಸ್ ಮ್ಯಾಗ್ನೆಟ್ ಇಸ್ ದೇನೋ, ಇಫ್ ಯು ಫಾಸ್ಟ್ ಆಗಿ, if this this magnet is there, if you allow this magnet to pass through this coil, ಈ ಒಳಗಡೆ ಪಾಸ್ ಮಾಡಿದ್ರೆ ಅವಾಗ ಜನರೇಟ್ ಆಗುತ್ತೆ ಕರೆಂಟ್. ಸೊ ಗ್ಯಾಲೋಮೀಟರ್ ಡಿಫ್ಲೆಕ್ಷನ್ಸ್ ತೋರಿಸುತ್ತೆ. ಏನಿದೆ ಇಲ್ಲಿ, ಯಾವ ಬ್ಯಾಟ್ರಿ ಲೈನ್ ಇಲ್ಲ. ಸೊ ವಿತೌಟ್ ದಟ್ ಓನ್ಲಿ we can generate electric current through this phenomena. What is that phenomena? Whenever a fast ಎಷ್ಟು ಫಾಸ್ಟ್ ಮೂವ್ ಆಗುತ್ತೋ ಅಷ್ಟು ಎಲೆಕ್ಟ್ರಿಕ್ ಕರೆಂಟ್ ಜಾಸ್ತಿ ಆಗುತ್ತೆ. ಎಷ್ಟು ಥಿಕ್ನೆಸ್ ಅಂದ್ರೆ ಸ್ಟ್ರೆಂತ್ ಎಷ್ಟಿರುತ್ತೆ ಅದರಲ್ಲಿ ಬಾರ್ ಮ್ಯಾಗ್ನೆಟ್ ಅಲ್ಲಿ ಅಥವಾ ಮ್ಯಾಗ್ನೆಟ್ ಅಲ್ಲಿ, ಅವಾಗಲೂ ಸಹ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಟರ್ನ್ಸ್ ಎಷ್ಟಿರುತ್ತೋ ಅದ್ರಲ್ಲೂ ಸಹ ಜಾಸ್ತಿ ಆಗುತ್ತೆ. ಏನು, ದ ಅಮೌಂಟ್ ಆಫ್ ಕರೆಂಟ್. ಇಲ್ಲೇನಾಯ್ತು, ಇವಾಗ ನಾವು ಏನ್ ಮಾಡ್ತಾ ಇದೀವಿ, ವಿ ಆರ್ ನಾಟ್ ಯೂಸಿಂಗ್ ಎನಿ ಬ್ಯಾಟ್ರಿ, ಎನಿ ಸೋರ್ಸ್, ಏನು ಇಲ್ಲ. ಬಟ್ ಸ್ಟಿಲ್ ವಿ ಆರ್ ಗೆಟಿಂಗ್ ಗ್ಯಾಲೋಮೆಟ್ರಿಕ್ ರಿಫ್ಲೆಕ್ಷನ್ ಅಂದ್ರೆ ಏನು, ಗ್ಯಾಲೋಮೆಟ್ರಿಕ್ ರಿಫ್ಲೆಕ್ಷನ್ ಅಂದ್ರೆ ಏನು, ಅಲ್ಲಿ ಕರೆಂಟ್ ಫ್ಲೋ ಆಗ್ತಿದೆ ಅಂತ ಅರ್ಥ. ಹೇಗೆ ಕರೆಂಟ್ ಫ್ಲೋ ಆಗಿತ್ತು? whenever this bar magnet is inserted fast, if it is a fast moving bar magnet enters into a coil, then what happens? Then there is a deflection. Very very important. So ಏನಾಯ್ತು, ಎಂಟರ್ ಆಗಿ ಇಲ್ಲಿ ಕೂತ್ಬಿಡ್ತು. ಸುಮ್ನೆ ಕೂತಿದೆ ಇದೆಲ್ಲ ಕಾಯಿಲ್ ಒಳಗೆ ಇಟ್ಬಿಡಿ ನೀವು. ಓಕೆ, ಮ್ಯಾಗ್ನೆಟ್ ಅನ್ನ ಸಪೋಸ್ ಇಫ್ ಇಟ್ ಇಸ್ ಅ ಕಾಯಿಲ್, ಈ ತರ ಶೇಪ್ ಅಲ್ಲಿ ಕಾಯಿಲ್ ಇದ್ರೆ, ಇಲ್ಲಿ ಇಫ್ ಇಟ್ ಇಸ್ ಅ ಫಾಸ್ಟ್ ಮೂವಿಂಗ್, ಈ ತರ ಒಳಗಡೆ ಈ ತರ ಫಾಸ್ಟ್ ಮೂವಿಂಗ್ ತಗೋಬೇಕು. ಅವಾಗ ಏನಾಯ್ತು, there exists a current. ಸಪೋಸ್ ಇಫ್ ಇಟ್ ಇಸ್ ಇದು ಬಾರ್ ಮ್ಯಾಗ್ನೆಟ್ ಇದೆ ಅಂತ ತಿಳ್ಕೊಳ್ಳಿ, ಇದು ಬಾರ್ ಮ್ಯಾಗ್ನೆಟ್ ಅನ್ಕೊಳ್ಳೋಣ, ಇದ್ರೊಳಗೆ ಇಟ್ವಿ ಅಂತ ತಿಳ್ಕೊಳ್ಳಿ. ಅವಾಗ ಏನಾಯ್ತು, ಸೊ ಏನಾದ್ರೂ ಕರೆಂಟ್ ತೋರಿಸ್ಬೇಕಾರೆ ಗ್ಯಾಲೋಮೀಟರ್? ನೋ. ಸೊ if there is a magnetic field is there inside the coil, stationary magnetic field is there inside the coil, then also we won't get any current. ಅಂದ್ರೆ ಏನಾಯ್ತು, ಓನ್ಲಿ ಮೂವಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಕಂಟಿನ್ಯೂಸ್ಲಿ ಮೂವಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೇನು? ಸೊ ಏನಿದೆ ಇಲ್ಲಿ, ಮ್ಯಾಗ್ನೆಟ್ ಇದೆ, ಮ್ಯಾಗ್ನೆಟ್ ಸುತ್ತ ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಯಾವಾಗಲೂ ಸಹ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇದ್ರೆ, then there is a, so the magnetic field is, if there's change in the magnetic field, then there exists a current. ಇದರ ಕಂಡುಹಿಡಿದ ಯಾರು? ಫ್ಯಾರಡೆ. ಸೊ ಇವಾಗ ಕಾಣಿಸ್ತಿದ್ಯಾ? ಎಲ್ಲ ಮಾಡಿದೀನಿ, ಇದನ್ನ ಸ್ಕ್ರೀನ್ ನ ನೋಡ್ಕೊಳ್ಳಿ ಇಲ್ಲಿ. ಸೊ ದ ಫಾಸ್ಟ್ ಮೂವಿಂಗ್ what I said. So fast moving, okay, fast moving magnet whenever enters the coil, then what happens? Current is induced. That is known as the current. ಏನಾಯ್ತು ಇವಾಗ ಯಾವುದೇ ತರಹ
ಎನರ್ಜಿ ಇಲ್ಲ, ಬ್ಯಾಟ್ರಿ ಲೈನ್ ಇಲ್ಲ, ಬಟ್ ಸ್ಟಿಲ್ it is the current is produced. That is known as what? That is known as the induced current. ಇಂಡ್ಯೂಸ್ ಆಯ್ತು, ಸೊ ದಟ್ ಈಸ್ ನೋನ್ ಆಸ್ ಇಂಡ್ಯೂಸ್ ಕರೆಂಟ್. ಇದನ್ನ ಯಾಕೆ ಇಂಡ್ಯೂಸ್ ಕರೆಂಟ್ ಅಂತ ಹೇಳ್ತೀವಿ? ಯಾಕೆ ಅಂತಂದ್ರೆ ಎಲ್ಲಿ ತನಕ ಫಾಸ್ಟ್ ಮೂವಿಂಗ್ ಮ್ಯಾಗ್ನೆಟ್ ಸೊ ಮೂವ್ ಆಗ್ತಾ ಇರುತ್ತೋ ಅವಾಗ ಏನಾಯ್ತು ಅಂದ್ರೆ ರೇಟ್ ಆಫ್ ಚೇಂಜ್ ಆಫ್ ಫ್ಲಕ್ಸ್ ಅಂತ ಹೇಳ್ತೀವಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನ ಹೇಳ್ತೀನಿ, ಅಂದ್ರೆ ಫ್ಲಕ್ಸ್ ಲೈನ್ಸ್ ಎಲ್ಲ ಹೇಳ್ತೀನಿ. ಸೊ ಡ್ಯೂ ಟು ದ್ಯಾಟ್ ಓಕೆ, ಎಲ್ಲಿ ತನಕ ಅದು ಚೇಂಜ್ ಆಗ್ತಾ ಇರುತ್ತೋ ಅಲ್ಲಿ ತನಕ ಮಾತ್ರ ಕರೆಂಟ್ ಇರುತ್ತೆ. ಅಲ್ಲಿ ಸ್ಟಾಪ್ ಆಯ್ತಂದ್ರೆ ದಟ್ ಇಸ್ ಟೆಂಪರರಿ ಕರೆಂಟ್. ಓಕೆ, ಟೆಂಪರರಿ ಡಿಫ್ಲೆಕ್ಷನ್ ಮಾತ್ರ ತೋರಿಸುತ್ತೆ. ಎಲ್ಲಿ ತನಕ whenever the moving magnet is moving, okay, or magnetic field lines linked with the magnet is changing, then only what happens? Then only the current is produced, the induced current is obtained. Otherwise no. That is known as the electromagnetic induction. Okay, ಇದನ್ನ ಉಲ್ಟಾ ಮಾಡಿದ್ರೆ ಸಪೋಸ್ ಇಫ್ ಇಟ್ ಇಸ್ ಈ ತರ ಡಿಫ್ಲೆಕ್ಷನ್ ಈ ತರ ತೋರಿಸಿತ್ತು ಅಂತ ಇಟ್ಕೊಳ್ಳಿ, ಸ್ಟಾರ್ಟಿಂಗು ಹೀಗೆ ವಾಪಸ್ ತೆಗೆಯೋಣ. ಸೊ ಕಾಯಿಲ್ ಒಳಗಡೆ ಇದಲ್ವಾ ಈಗ ಮ್ಯಾಗ್ನೆಟ್ ಇಲ್ಲಿ ಇತ್ತು ಇವಾಗ, ಸೊ ಫಾಸ್ಟ್ ಮೂವ್ ಆದಾಗ ಎಲೆಕ್ಟ್ರಿಕ್ ಮ್ಯಾಗ್ನೆಟ್ ಒಳಗಡೆ ಇತ್ತು. ಸೊ ಇಫ್ ಯು ಆರ್ ರಿಮೂವಿಂಗ್ ದಿಸ್ ಒನ್ ಔಟ್ ಸೈಡ್, ದೆನ್ ವಾಟ್ ಹ್ಯಾಪನ್ಸ್? ದ ಡಿಫ್ಲೆಕ್ಷನ್ ವಿಲ್ ಬಿ ದೇರ್, ಬಟ್ ಇಟ್ ಇಸ್ ಇನ್ ಆಪೋಸಿಟ್ ಡೈರೆಕ್ಷನ್. ಯಾವಾಗ? ಸೊ ಇದು ಮೊಮೆಂಟರಿ, ಮತ್ತೆ ರಿಫ್ಲೆಕ್ಷನ್ ಮತ್ತೆ ಏನ್ ಬರುತ್ತೆ? ಝೀರೋ ಬಂದ್ಬಿಡುತ್ತೆ. ಯಾವಾಗ? ವೆನ್ ದೇರ್ ಇಸ್ ನೋ ಮ್ಯಾಗ್ನೆಟಿಕ್ ಫೀಲ್ಡ್. ಇವಾಗ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ನೀವು ಹೇಳ್ಬೋದು ಇದ್ರೊಳಗೆ ಇಟ್ಟಿದ್ದೀನೋ ಅಲ್ವಾ ನಾವು, ಮ್ಯಾಗ್ನೆಟ್ ಇದೆ, ಕಾಯಿಲ್ ಒಳಗಡೆ ಮ್ಯಾಗ್ನೆಟ್ ಇದೆ, ಯಾಕೆ ಕರೆಕ್ಟ್ ತೋರಿಸ್ತಾ ಇಲ್ಲ ಅಂತ. ಸೊ ಕಂಡೀಷನ್ ಇಸ್ ದಿಸ್ ಒನ್, ಓನ್ಲಿ ವೆನ್ ದೇರ್ ವಿಲ್ ಗೆಟ್ ದ ಇಂಡ್ಯೂಸ್ಡ್ ಕರೆಂಟ್, ವೆನ್ ದೇರ್ ಇಸ್ ಅ rate, that's flux at the rate of change of magnetic field. What is the meaning of flux and everything I will explain. Last the electricity allೂ ಸಹ ನಾವು ಫ್ಲಕ್ಸ್, ಎಲೆಕ್ಟ್ರಿಕ್ ಫ್ಲಕ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ವಿ, ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲ. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಮತ್ತೆ ಎಲೆಕ್ಟ್ರಿಕ್ ಫ್ಲಕ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. Suppose the magnetic field is there like this. ಆಮೇಲೆ ನೆಕ್ಸ್ಟ್ ಇನ್ನೂ ಒಂದೆರಡು ಎಕ್ಸ್ಪೆರಿಮೆಂಟ್ಸ್ ಹೇಳ್ತೀನಿ ನಾನು. ಫಸ್ಟ್ ಅದಕ್ಕಿಂತ ಮುಂಚೆ ಏನದು ಫ್ಲಕ್ಸ್ ಫೀಲ್ಡ್ ಲೈನ್ಸ್ ಏನಿದೆ ಅಂತ ನೋಡೋಣ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಏನಂತ. ಸೊ ಇದರಲ್ಲಿ ಹೇಗಿತ್ತು, ಸಪೋಸ್ ದರ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆದ, ವಿ ನೋ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದ್ರೆ ಏನು, ಎಲ್ಲಿ ಮ್ಯಾಗ್ನೆಟ್ ಇರುತ್ತೋ ಅದ್ರ ಸುತ್ತಲೂ ಸಹ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂದ್ರೆ ಅದ್ರ ಸುತ್ತಲೂ ಇರುತ್ತೆ. ಸೊ ಫೀಲ್ಡ್ ಲೈನ್ಸ್ ಇರುತ್ತೆ. ಸೊ ಸಪೋಸ್ ಇಫ್ ಯು ಕನ್ಸಿಡರ್ ಅ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಒಂದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ತಗೊಂಡ್ರೆ ಅದನ್ನೇನಂತೀವಿ ನಾವು? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಥವಾ ಫ್ಲಕ್ಸ್ ಲೈನ್ಸ್. ಕರೆಕ್ಟ್? Magnetic field lines, flux. The field lines associated with the magnet is known as a magnetic field lines, flux. That is phi ಅಂತ ಬರೀತೀವಿ. ಓಕೆ, ಸೊ ಇದು ಗಾಸ್ ಲಾದಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಕರೆಕ್ಟಾ? ಸೊ ಗಾಸ್ ಲಾದಲ್ಲಿ ಎಲೆಕ್ಟ್ರಿಸಿಟಿಯಲ್ಲಿ, ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ, ಸೊ ಮ್ಯಾಗ್ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ, ಸೊ ವಿ ಸ್ಟಡಿಡ್ ಅಬೌಟ್ ದ ಗಾಸ್ ಲಾದಲ್ಲಿ ಟೋಟಲ್ ಫ್ಲಕ್ಸ್ in electric enclosed in electric field is equal to, so 1 by epsilon r types adala ಹೇಳಿದ್ರಲ್ಲ. So this is the flux in a magnetic field. We'll write like this. It is given by what? B dot A, that is equal to BA cos theta. Okay, this is known as the flux of the field lines. Okay, with the magnetic field across the area. Okay, unit area of cross section is known as the flux lines of the field lines. Okay, so ಇದೇನಾಗುತ್ತೆ, ಈ ಫೀಲ್ಡ್ ಲೈನ್ಸ್ ಯಾವ್ದೋ ಒಂದು ಮ್ಯಾಗ್ನೆಟ್ ಅಂದ್ರೆ ಅದ್ರ ಸುತ್ತಲೂ ಸಹ ಏನಿರುತ್ತೆ, ಈ ತರ ಫೀಲ್ಡ್ ಲೈನ್ಸ್ ಇರುತ್ತೆ. ಹೇಳಿತ್ತಲ್ಲ ಈ ತರ ಇರುತ್ತೆ ಅಂತ. ಸೊ ದಿಸ್ ಫೀಲ್ಡ್ ಲೈನ್ಸ್, ಓಕೆ, ಇಫ್ ಇಟ್ ವೇರೀಸ್, ಓಕೆ, ವಿತ್ ರೆಸ್ಪೆಕ್ಟ್ ಟು ವಾಟ್? ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಕಂಟಿನ್ಯೂಸ್ಲಿ ಇಟ್ ವೇರೀಸ್, ದೆನ್ ಓನ್ಲಿ ದೇರ್ ಎಕ್ಸಿಸ್ಟ್ ಅ ಕರೆಂಟ್. ವೆರಿ ಯಾಕೆ ಮತ್ತೆ ಹೇಳ್ತಾ ಇದೀನಿ, ದಟ್ ಈಸ್ ನೋನ್ ಆಸ್ ದ ಇಂಡ್ಯೂಸ್ಡ್ EMF ಆರ್ ದ ಇಂಡ್ಯೂಸ್ಡ್ ಕರೆಂಟ್. ಈಗ ಹೇಳಿತ್ತಲ್ವಾ ಮ್ಯಾಗ್ನೆಟ್ ನ ಸೊ ಒಳಗಡೆ ಕಾಯಿಲ್ ಒಳಗಡೆ ಇನ್ಸರ್ಟ್ ಮಾಡಿದ್ರೆ ಅವಾಗ ಏನಾಗುತ್ತೆ? ಸೊ ಇವರಿಗೆ ದೇರ್ ಎಕ್ಸಿಸ್ಟ್ ಅ ಕರೆಂಟ್, ಮೊಮೆಂಟ್ ಡಿಫ್ಲೆಕ್ಷನ್ ಅಥವಾ ಒಂದು ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ದಟ್ ಈಸ್ ನೋನ್ ಆಸ್ ವಾಟ್? ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. So this is how about the electromagnetic induction. It's a phenomena of, okay, whenever there is a flux linkage with the flux linked with the magnetic field at the magnet, okay, that changes continuously, then there is a induced EMF or induced current is produced. It is known as electromagnetic induction. So that is a from Faraday ಇದ್ರ ಬಗ್ಗೆ ಏನ್ ಮಾಡಿದ್ದಾರೆ? ಸೊ 3-4 ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ರು. ಸೊ ಎಕ್ಸ್ಪ್ಲೇನ್ ಮಾಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕ್ಸ್ಪೆರಿಮೆಂಟ್. ಒಂದೇನಾಯ್ತು, ಒಂದು ಬಾರ್ ಮ್ಯಾಗ್ನೆಟ್ ತಗೊಂಡು ಸೊ ಇನ್ಸರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ. ನೆಕ್ಸ್ಟ್ ಏನಿದೆ, 2 ಡಿಫ್ರೆಂಟ್ ಕಾಯಿಲ್ಸ್ ಇದ್ರೆ ಹೇಗಿರುತ್ತೆ ಅಂತ. ಸಪೋಸ್ ಇಫ್ ಇಟ್ ಇಸ್ ಒಂದು ಕಾಯಿಲ್ ಹೀಗಿದೆ, ಓಕೆ, ಸೊ ನಂಬರ್ ಆಫ್ ಟರ್ನ್ಸ್ ಇರುವಂತ ಒಂದು ಕಾಯಿಲ್, ಇನ್ನೊಂದು ಕಾಯಿಲ್ ಪಕ್ಕದಲ್ಲಿ. ಸೊ ಒಂದಿನ ಪ್ರೈಮರಿ ಕಾಯಿಲ್ ಅಂತೀವಿ, ಇನ್ನೊಂದು ಸೆಕೆಂಡರಿ ಕಾಯಿಲ್ ಅಂತೀವಿ. ಒಂದು ಕಾಯಿಲ್ ಇದೆ ಇನ್ನೊಂದು. ಸೊ ದಿಸ್ ಇಸ್ C1 ಅಂಡ್ C2 ಅಂತ ಇನ್ನೊಂದು ಕಾಯಿಲ್ ಇದೆ, ಚಿಕ್ಕದಿದೆ ಅಂತ ಇಟ್ಕೊಳ್ಳಿ. ಓಕೆ, ಈ ಕಾಯಿಲ್ ಅಲ್ಲಿ ಏನಾಯ್ತು, ಈ ಕಾಯಿಲ್ ಅಲ್ಲಿ ಕರೆಂಟ್ ಇದೆ. ಸೊ ಇಟ್ ಇಸ್ ಎನರ್ಜೈಸ್ಡ್. ಇದೇನಿದೆ, ಸಾರಿ,
ಸೊ ಇಲ್ಲೇನಿದೆ, ಸೊ ಇಟ್ ಈಸ್ ಹ್ಯಾವಿಂಗ್ ಒನ್ ಸೋರ್ಸ್ ಇದೆ, ಸೋರ್ಸ್ ಅಂದ್ರೆ ಬ್ಯಾಟ್ರಿ. ಓಕೆ, ಬ್ಯಾಟ್ರಿ ಇದೆ. ಸೊ ಅವಾಗ ಏನಾಯ್ತು, C1 is there, C2 is there. So ಇವಾಗ ಏನಾಯ್ತು, ಸಪೋಸ್ ದರ್ ಇಸ್ ಈ C1 ಕಾಯಿಲ್ ಅಲ್ಲಿ ಓಕೆ ದರ್ ಇಸ್ ಅ ಗ್ಯಾಲೋನೋಮೀಟರ್ ಇತ್ತು ಅಂತ ಇಟ್ಕೊಳ್ಳಿ. ಅವಾಗ ಏನಾಯ್ತು, ಈ ಕಾಯಿಲ್ ಅನ್ನ, ಸೊ ಮ್ಯಾಗ್ನೆಟ್ ಅಲ್ಲ, ಈ ಕಾಯಿಲ್ ಅನ್ನ, ಸೊ ನಾವೀಗ ಮ್ಯಾಗ್ನೆಟ್ ಯೂಸ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಮತ್ತೇನ್ ಗೊತ್ತಿದೆ, ಆಸ್ ಪರ್ ಅವರ್ ನಾಲೆಜ್ ವಾಟ್ ವಿ ಸ್ಟಡಿ, ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಗೊತ್ತಿರೋ ಏನಿದೆ, ಅರೌಂಡ್ current carrying conductor, okay, around a current carrying conductor there exists a magnetic field. Okay, magnetic field irutte. So if you push this one, okay, ee coil ತಗೊಂಡೋಗಿ ಇದ್ರೊಳಗೆ ಹಾಕಿದ್ರು ಸಹ ಏನಾಯ್ತು, then also there exists a that is reflection in the magnet, deflection in the second C1 coil. Okay, so ಇಲ್ಲಿಂದ deflection ತರ ಕಾಣಿಸುತ್ತೆ. ಯಾಕೆ, not only the ಮ್ಯಾಗ್ನೆಟಿಕ್ ಫೀಲ್ಡ್ ಇರುವಂತಹ ಯಾವ್ದಾದ್ರು ಸಹ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗ್ತಿರುತ್ತೆ ತಾನೆ ಹಾಗೆ. ಸೊ ಯಾವಾಗ ಮತ್ತೆ ಆಪೋಸಿಟ್ ಅಲ್ಲಿ ತಗೊಂಡ್ ಬಂದ್ರೆ ಅವಾಗ ಮತ್ತೆ ಡಿಫ್ಲೆಕ್ಷನ್ ಇನ್ ಆಪೋಸಿಟ್ ಡೈರೆಕ್ಷನ್, ಇಲ್ಲೂ ಸಹ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ದಿಸ್ ಇಸ್ ಅ ಸೆಕೆಂಡ್ ಎಕ್ಸ್ಪೆರಿಮೆಂಟ್. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥರ್ಡ್ ಎಕ್ಸ್ಪೆರಿಮೆಂಟ್ ಇದೆ. ಸೊ ನೌ ಇಟ್ ಈಸ್ ವಾಟ್ ಬೋತ್ ಒನ್ ಕಾಯಿಲ್ ಇದೆ, ಕರೆಕ್ಟ್. ಸೊ ದಿಸ್ ಲೈಕ್ ದಿಸ್ ಓನ್ಲಿ, ನೋ ನೀಡ್ ಟು ಓಕೆ. ಸೊ ಇದನ್ನೇನು ಇನ್ಸರ್ಟ್ ಮಾಡ್ಬೇಕಂತ ಇಲ್ಲ, ಇದನ್ನ ವಿ ಹ್ಯಾವ್ ಟು ಪುಷ್ ದಿಸ್ ಒನ್. ಓಕೆ, ಸೊ ಮೂವ್ ಮಾಡ್ತಾ ಇರ್ಬೇಕು ಯಾವ್ದೊಳಗೆ, ಪ್ರೈಮರಿ ಕಾಯಿಲ್, ಒಂದ್ ಕಾಯಿಲ್ ಒಳಗೆ ಎಲ್ಲಿ ಎಲೆಕ್ಟ್ರಿಸಿಟಿ ಇಲ್ವೋ ಅಥವಾ ಯಾವ್ದೇ ಚಾರ್ಜ್ ಇಲ್ವೋ, ಎನರ್ಜಿ ಇಲ್ವೋ ಅದ್ರಲ್ಲಿ ಇಫ್ ಯು ಹ್ಯಾವ್ ಟು ಮೂವ್ ದಸ್ ಇನ್ಸರ್ಟ್ ಮಾಡ್ತೀನಿ ತೆಗ್ದು ಮಾಡ್ತಾ ಇದ್ರೆ ಅವಾಗ ಮಾತ್ರ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್, ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ, ಅದರ್ವೈಸ್ ನೋ. ಸೊ ಇಲ್ಲಿ ಏನಾಗಿರುತ್ತೆ, ಸಪೋಸ್ ದರ್ ಇಸ್ ಟೂ ಕಾಯಿಲ್ಸ್ ಆದ, ಇದನ್ನ ಎರಡು ಕಾಯಿಲ್ ಅಂತ ಇಟ್ಕೊಳ್ಳಿ. Okay, this is one coil and one coil. ಇದೇ ತರ ಸೇಮ್. ಓಕೆ, ಎರಡು ಕಾಯಿಲ್ ಇದೆ. ಸೊ ಇಲ್ಲೇನಾಗಿದೆ, ಸೇಮ್ ಗ್ಯಾಲೋನೋಮೀಟರ್ ಇದೆ, ಸೇಮ್ ಎನರ್ಜಿ ಇದೆ. ಸೊ ಇಫ್ ಯು ಪುಟ್ ದಿಸ್ ಒನ್ ಆಲ್ಸೋ, ಸೊ ಇವಾಗ ಏನಾಯ್ತು, ಹತ್ರ ಇಟ್ರೆ ಸಾಕು. ಸೊ ನಾವೇನ್ ಹೇಳಿದ್ವಿ ಲಾಸ್ಟ್ ಕ್ಲಾಸ್ ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ, ಸೊ ಚಾರ್ಜಿಂಗ್ ಬೈ ಕಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್ ಅಂತ ಹೇಳಿದ್ವಿ. ಇಂಡಕ್ಷನ್ ಅಂದ್ರೆ ಏನಾಯ್ತು, ಸಪೋಸ್ ಇಫ್ ಯು ಪುಟ್ one charged particle, okay, near an uncharged particle, then what happens, this uncharged particle experiences it will induces and gives a charges ಅಂತ. ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ನೆಗೆಟಿವ್ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ. ಇಂಡ್ಯೂಸ್ ಬೈ ಇಟ್ ಸೆಲ್ಫ್, ಏನು ಟಚ್ ಮಾಡೋದು ಬೇಡ, ಏನು ಬೇಡ. ಇಲ್ಲೂ ಸೇಮ್ ಥಿಂಗ್ ಹ್ಯಾಪನಿಂಗ್. ಓಕೆ, ಸೊ ಇಟ್ ಇಸ್ ಇಫ್ ಯು ಪುಟ್ ದಿಸ್ ಒನ್ ನಿಯರ್ ಬೈ ದಿಸ್ ಒನ್, then what happens, there exists a electric momentary deflection in this one. Okay, due to the induced EMF. This is known as the induced EMF. ಇಲ್ಲಿ ಏನಾಗಿದೆ, ಸೊ ಫ್ಲಕ್ಸ್ ಇದರಲ್ಲಿ ಹತ್ರ ಇದ್ದ ತಕ್ಷಣ ಆಯ್ತು, ಇಲ್ಲಿರುವಂತ ಫ್ಲಕ್ಸ್ ಎಲ್ಲ ಚೇಂಜ್ ಆಗಿ ಇಲ್ಲಿಗೆ ಏನಾಯ್ತು, ಸೊ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತಲ್ವಾ. ಸೊ ಫ್ಲಕ್ಸ್ ಚೇಂಜ್ ಆಗಿ, ಸೊ ಯು ವಿಲ್ ಹ್ಯಾವ್ ಅ electric current here. Okay, that is ಇಲ್ಲೊಂದು ಕೀ ಏನ್ ಮಾಡ್ತಿರ್ಬೇಕಂದ್ರೆ, ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಿರ್ಬೇಕು, ಇಲ್ಲಿ ಕೀ ಇರುತ್ತಲ್ವಾ, ಈ ಕೀ ಅನ್ನ ಪ್ರೆಸ್ ಮಾಡ್ತಾ, ಇಲ್ಲೊಂದು ಕೀ ಇರುತ್ತೆ, ಜಸ್ಟ್ ಲೈಕ್ ಸ್ವಿಚ್. ಓಕೆ, ಇಫ್ ಯು ಹ್ಯಾವ್ ಎ ಸ್ವಿಚ್ ಲೈಕ್ ದಿಸ್, ಓಕೆ, ಇಫ್ ಯು ಸ್ವಿಚ್, ಇಲ್ಲೊಂದು ಸ್ವಿಚ್ ಇರುತ್ತೆ. ಸೊ ಇದು ಕೀ, ಇದನ್ನ ಪ್ರೆಸ್ ಮಾಡ್ಬೇಕು, ರಿಮೂವ್ ಮಾಡ್ಬೇಕು, ಪ್ರೆಸ್ ಮಾಡ್ಬೇಕು, ರಿಮೂವ್ ಮಾಡ್ಬೇಕು. ಪ್ರೆಸ್ ಮಾಡಿದಾಗ ಏನಾಯ್ತು, ಫ್ಲಕ್ಸ್ ಅಲ್ಲಿ ಲಿಂಕ್ ಆಗುತ್ತೆ. ರಿಮೂವ್ ಮಾಡಿದಾಗ ಆಪೋಸಿಟ್ ಪೊಸಿಷನ್ ಏನಾಗುತ್ತೆ, ಬೋತ್ ಕೇಸಸ್. ಓಕೆ, ಪ್ರೆಸ್ ಮಾಡಿದಾಗ್ಲೂ ಸಹ ಫಾಸ್ಟ್ ಆಗಿ ಪ್ರೆಸ್ ಮಾಡೋದು, ಮೂವ್ ಮಾಡ್ತಾ ಇದ್ರೆ ಏನಾಯ್ತು, ಫ್ಲಕ್ಸ್ ಲಿಂಕ್ ಇಲ್ಲೇನಿದೆ, ಇಲ್ಲೆಲ್ಲ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಫ್ಲಕ್ಸ್ ಲಿಂಕ್ ಇದೆ. ಅದೇನಾಗುತ್ತೆ, ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಯಾವಾಗ ಕಂಟಿನ್ಯೂಸ್ ಆಗಿ ಚೇಂಜ್ ಆಗುತ್ತೆ ಅವಾಗ ಗ್ಯಾಲೋನೋಮೀಟರ್ ಸೊ ರೀಡಿಂಗ್ ತೋರಿಸುತ್ತೆ. ದಿಸ್ ಇಸ್ ಹೌ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಓಕೆ, ಸೊ ದಿಸ್ ಏನಿದು ಮೂರ್ ತರ ಎಕ್ಸ್ಪೆರಿಮೆಂಟ್ ಮಾಡಿ ಏನ್ ಹೇಳಿದ್ರು, ಕೊನೆಗೂ ವಾಟ್ ದೇ ಟೋಲ್ಡ್, there exists the induced EMF or induced current. Okay, whenever there is a flux length change. Okay, magnetic flux changes continuously. In the magnetic flux lines change in the coil. So if there is a coil and in that coil, whenever the magnetic flux lines ಅಥವಾ field lines change ಆಗ್ತಾ ಇದ್ರೆ, ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರ್ಬೇಕು ಅವಾಗ ಮಾತ್ರ. Then what happens, I explained about the magnetic flux. What is the meaning of magnetic flux? Okay, so BA cos ಅಂತ ಬರೆಯುವುದು, ಅದೇನಾಯ್ತು, flux is for whole area of cross section ಗೂ ತಗೋತೀವಿ ನಾವು. ಹೌದಾ, ಸಮೇಶನ್ ಬರೀ ಒಂದಕ್ಕಾದ್ರೆ, ಸೊ ಇಲ್ಲಿ ಏನ್ ಹೇಳಿದೀನಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದು ಫ್ಲಕ್ಸ್ ಗೆ. This is for BA cos. Suppose if it is for ಇದು ಒಂದೇ ಒಂದು field lines ಗೆ, ಹೌದಾ, many field this one is there, flux will be there. For that, what is this summation of this one? Correct. Next is what magnetic field B at the so this is the magnet. Now what Faraday put forward laws, okay, known as Faraday's laws of induction. Based on this, okay, so Faraday put forward laws that is based on the
his ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ ಬಂದಿರುವಂತಹ ರಿಸಲ್ಟ್ ಇಂದ ಫ್ಯಾರಡೇಸ್ ಲಾಸ್ ಆಫ್ ಇಂಡಕ್ಷನ್, ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ಫ್ಯಾರಡೇಸ್ ಲಾಸ್ ಇನ್ನು ಇದ್ರ ಕೆಮಿಸ್ಟ್ರಿ ಇದೆ, ಅದಕ್ಕೋಸ್ಕರ ಇದನ್ನ ಏನೋಣ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಓಕೆ, ಕೆಮಿಸ್ಟ್ರಿ ಇದೆ ಇದು. ಓಕೆ, electromagnetic induction, Faraday's laws ಇದೆ, but what we are studying now, electromagnetic induction. Okay, so what are those? First law, okay, what it says that whenever magnetic flux linked with the closed loop or current changes, and EMF induces in the loop or circuit which lasts so long as the change in the flux continues. ಎಲ್ಲಿ ತನಕ changes ಇರುತ್ತೋ ಅಲ್ಲಿ ತನಕನೂ ಸಹ ಕಂಟಿನ್ಯೂ ಆಗುತ್ತೆ. ಏನು? So there exists a current. Okay, that is known as an induced EMF. When ಹೇಗಿರುತ್ತೆಲ್ಲ ಹಾಗೆ ಬರೀಬೇಕು. Magnetic flux linked with any surface is equal to linked with a closed loop. Okay, linked with any surface at a closed loop. Okay, closed loop ಅಲ್ಲಿ change ಆಗುತ್ತೆ. So that is the thing. Okay, loop or circuit changes. Loop or circuit, ಯಾವ circuit ಅಲ್ಲಿ changes, then what happens? Changes, EMF is induced. Very, very important. And EMF, the first slide. Okay, and EMF, okay, is induced. Very important concept is EMF is induced. ಗ್ಯಾಲೋಮೀಟರ್ ಸರ್ಕ್ಯೂಟ್ ಇತ್ತಲ್ಲ, ಅದರಲ್ಲಿ ಯಾವುದೇ ತಹ ಎನರ್ಜಿ ಅಥವಾ ಎನರ್ಜಿ ಅಂತ ಹೇಳ್ತೀವಿ, ಸೋರ್ಸ್ ಅಂತ ಹೇಳ್ತೀವಿ. ಅದು ಬ್ಯಾಟರಿನೂ ಇಲ್ಲ, AC ನೂ ಇರಲಿಲ್ಲ. ಬಟ್ ವಾಟ್ ಇಸ್ ದಟ್? there exists a current. ಅದನ್ನು ಸಹ ಕರೆಂಟ್ ಬರ್ತಿತ್ತು. ಯಾಕೆಂದ್ರೆ ಇನ್ನೊಂದು ಡ್ಯೂ ಟು ದ ಅದರ್ ಆಪ್ಷನ್. ಕರೆಕ್ಟ್ ನಾಟ್? ಸೊ ಬೇರೆ ಫ್ಯಾಕ್ಟರ್ ಇಂದ. ಯಾವ ಫ್ಯಾಕ್ಟರ್ ಅದು? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಚೇಂಜ್ ಆಗುತ್ತೆ. ಸೊ an EMF is induced. Which will be that till what? Which last? Okay, till change in flux continues. Till the change in flux. Otherwise, if it stops, then also stops. ಹೇಳಿದ್ನಲ್ಲ, ಮೂವ್ಮೆಂಟ್ ಆಗೋದನ್ನ ಸ್ಟಾಪ್ ಆದ ತಕ್ಷಣ ಅದು ಸ್ಟಾಪ್ ಆಗುತ್ತೆ. ಬಾರ್ ಮ್ಯಾಗ್ನೆಟ್ ಕಂಟಿನ್ಯೂಸ್ ಮೂವ್ ಆಗ್ತಿದ್ರೆ ಮಾತ್ರ ಕರೆಂಟ್ ಜನರೇಟ್ ಆಗುತ್ತೆ, ಇಂಡ್ಯೂಸ್ ಆಗುತ್ತೆ. ಇಲ್ಲಾಂದ್ರೆ ನೋ EMF or no. So now what is this? How we'll write in this form? What is the format of this one? So we'll write like this. So what is the format? So the induced EMF depends upon what? Depends upon the induced EMF. It is equal to, so what is that? Rate of E ಅಂತ ಬರೀಬಹುದು, pi ಅಂತ ಬರೀತಾರೆ, ಈ ತರ ಈ ತರ ಬರೀತಾರೆ, E ಅಂತ ಬರೀರಿ ನೀವು ಬೇಕಂದ್ರೆ. induced EMF minus d∅ by dt. So this is a rate of change of continuous ಆಗಿ ಏನಾಗುತ್ತೆ, ಫ್ಲಕ್ಸ್ ಲೈನ್ಸ್, ಫೀಲ್ಡ್ ಲೈನ್ಸ್ ಚೇಂಜ್ ಆಗ್ತಾ ಇರುತ್ತೆ. That is E is equal to d∅ by dt. So now it depends upon what? The number of turns also. So condition is what? It is negative. It is in opposite direction. This is for one loop idre number of turns ಇದೆ. So ಈ ತರ closely spaced loops, ಈ ತರ continuous ಈ ತರ loop ಇರುತ್ತೆ. ಅದರೊಳಗಡೆ ಏನು ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸ್ ಇದೆ ಚೇಂಜ್ ಆಗ್ತಾ ಇದ್ರೆ. So this induced EMF, it is not electric field or something. So usually induced EMF ನ ಹೀಗೆ ಬರೆಯೋದು ನಾವು. Okay, EMF ನ okay small ಈ ತರ ಬರೆಯೋಣ. So usually induced EMF will be in this letter. So this induced EMF also depends upon the number of turns also. So ಜಾಸ್ತಿ ಇದ್ರೆ ಜಾಸ್ತಿ ಇರುತ್ತೆ. Number of turns is 1. ಎಷ್ಟಿದೆ ಇಲ್ಲಿ 4 turns ಇದೆ, 4 ಅಂತ ಬರೀಬೇಕು. Okay, depends upon the number of turns. Phi is what? Phi of B. So phi ಅಂತಾನೆ ಬರ್ತಿಲ್ಲ, phi of B ಬರೆದರೆ ಕನ್ಫ್ಯೂಷನ್ ಬೇಡ, ಅದು ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಬರ್ತಿತ್ತು. So this is a flux field, magnetic field lines ಅಥವಾ magnetic flux. Okay, that is equal to what? That is phi is magnetic field lines ಅಥವಾ flux.
And rate of change of this one is what? Rate of change of, ಅಂದ್ರೆ change ಆಗುತ್ತೆ. N is number of turns. Negative sign. ಹೇಳ್ತೀನಿ negative sign ಅಂತ. So now that is known as lens law actually. This is known as a negative turns is lens law. Okay. So what is this negative? Negative sign indicates the lens law. I will tell you what is that. Lens law states that direction of the induced EMF or induced current is such that it is always opposite the cause. Okay. ಸೊ ಇಂಡ್ಯೂಸ್ EMF ಇರುತ್ತಲ್ಲ ಅದು ಯಾವಾಗ್ಲೂ ಸಹ ರೇಟ್ ಆಫ್ ಚೇಂಜ್ ಯಾವ ಪೊಸಿಷನ್ ಇದು NS ಸೌತ್ ಮತ್ತೆ ನಾರ್ತ್ ಮತ್ತೆ ಸೌತ್ ಇದ್ರೆ ಇಂಡ್ಯೂಸ್ EMF ವಿಲ್ ಬಿ ಆಲ್ವೇಸ್ ಇನ್ ಆಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತಿದ್ದಾರೆ. ಸೊ ದಟ್ಸ್ ವೈ ಇಟ್ ಇಸ್ ದ ನೆಗೆಟಿವ್ ಸೈನ್. ದಿಸ್ ಒನ್ ಇಸ್ ದ ಲೆನ್ಸ್ ಲಾ ಆಕ್ಚುಲಿ. ದಿಸ್ ಇಸ್ ಆಕ್ಚುಲಿ ಫ್ರಮ್ ದ ಫ್ಯಾರಡೇಸ್ ಲಾ. ದಿಸ್ ಇಸ್ ನೋನ್ ಆಸ್ ಲೆನ್ಸ್ ಲಾ. ಯಾಕೆ? ಸೊ ಡೈರೆಕ್ಷನ್ ಇದು ಬರೀ ಡೈರೆಕ್ಷನ್ಸ್ ಕೊಡಲ್ಲ, ಡೈರೆಕ್ಷನ್ಸ್ ನ ಕರೆಕ್ಟ್ ಆಗಿ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ ಲೆನ್ಸ್ ಲಾ. Okay, the EMF ಮತ್ತೆ ಹೇಳಂತೆ. So next is what? This is how. So the change depends upon only on the one net flux. Okay, induced EMF, induced current, induced EMF due to this one. So it will be dependent on these things. Okay, next one is what? This is how to write the what is lens law now? I will write about the lens law. I will write the lens law. Okay, scale example, the direction. How to write the direction of induced EMF, direction of induced EMF ಅಥವಾ current ಎರಡೂ ಆಗುತ್ತಲ್ವಾ. EMF current ಗೂ ಏನು Ohm's law ಇಂದ ಡಿಫರೆನ್ಸ್ ಇದೆ. That's it. Okay, induced EMF or induced current is such that it always opposes the cause that produce it. ಹೀಗೇನೆ ಬರೀಬೇಕು ಎಕ್ಸಾಮ್ ಅಲ್ಲೂ ಸಹ. ಅದಕ್ಕೋಸ್ಕರ ಅಂದ್ರೆ ಈ ಲಾಸ್ ಅನ್ನ ಯಾವ ಫ್ಯಾರಡೇಸ್ ಫಸ್ಟ್ ಲಾ, ಲೆನ್ಸ್ ಲಾ ಸೆಕೆಂಡ್ ಲಾ ಎಲ್ಲ ಇದೆಲ್ಲ, ಇನ್ನೊಂದಿದೆ ಫ್ಯಾರಡೇಸ್ ಸೆಕೆಂಡ್ ಲಾ ಇದೆ. ಸೊ ಪ್ರೊಡ್ಯೂಸ್ ಇಟ್ ಅಂತ. ಓಕೆ, ಸೊ ಎಲ್ಲರೂ ಸಹ ಹಾಗೆ ಬರಿಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಮತ್ತೆ ಎಲ್ಲಾನ ಕರೆಕ್ಟ್ ಆಗಿ ಬರೀತೀನಿ. ಸೊ ಏನಿದೆ ಕೋಟೆಡ್ ಅಂತ ಹೇಳ್ತೀವಿ, ಹೇಗಿದೆ ಹಾಗೆ ಬರೀಬೇಕು, ನಮ್ ವರ್ಡ್ಸ್ ಅಲ್ಲಿ ಬರೆಯಕ್ಕಾಗಲ್ಲ. ನೆಕ್ಸ್ಟ್ ಇಸ್ ವಾಟ್? ನೆಕ್ಸ್ಟ್ ಇಸ್ ಅಬೌಟ್ ದ ಫ್ಯಾರಡೇಸ್ ಸೆಕೆಂಡ್ ಲಾ. ಸೊ ಫಸ್ಟ್ ಲಾ ಸ್ಟಡಿ ಮಾಡಾಯ್ತು, ಸೆಕೆಂಡ್ ಲಾ ಏನ್ ಹೇಳ್ತೇವೆ? ಸೆಕೆಂಡ್ ಲಾ ಅದನ್ನು ಹಾಗೆ ಬರ್ದ್ಬಿಡ್ತೀನಿ. ಸೆಕೆಂಡ್ ಲಾ Faraday's second law of electromagnetic induction. ಈ ತರ ಬರೆಯೋಣ. EM ಅಂತಂದ್ರೆ electromagnetic induction ಅಂತ ಬರೀಬಹುದು. Okay, EM ಅಂತ. So now what is this? Okay, induced EMF in a closed loop circuit is directly proportional to the rate of change of magnetic flux in linked with the closed loop. So ಅದೇನಾಯ್ತು, whenever there is a change is there, then what happens? It is magnetic flux is reduced. That is directly induced EMF is directly proportional to what is that? d phi rate of change of. Okay, is proportional to rate of change of. Okay, this is the equation. ಇದಕ್ಕೆ ಏನ್ ಬರೆದ್ರು? ನಂಬರ್ ಆಫ್ ಟರ್ನ್ಸ್ ಬರೆದ್ರು. ಸೊ ಕಂಟಿನ್ಯೂಸ್ ಮಾಡಿದ್ರು. ಕರೆಕ್ಟ್. that is the negative sign ಲೆನ್ಸ್ ಲಾ ಕೊಟ್ಟಿದ್ದು. Okay, it is equal to d phi by dt to the given by lens is given by negative sign. So this is the equation. So first law is about the magnetic field induction is produced. What is that? When second law is what? Second law states that what? There's the equation. Okay, induced EMF ಅಥವಾ current induced EMF is in a closed loop is directly proportional to the rate of change of, very very important, rate of change. With time it changes, right? Rate of change, magnetic flux. So ivaga ಏನು explain ಮಾಡೋಣ? Rate of change is suppose there a closed loop. So ivaga suppose if we take a
open one long what we call, if you consider a conductor, okay, how it looks like, how it works, ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ ಅದನ್ನೆಲ್ಲ ಸ್ಟಡಿ ಮಾಡ್ತಾ ಹೋಗೋಣ ಅಂತೆ. ನಾವು ಇಟ್ ಇಸ್ ಅ ಮೋಷನಲ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ EMF ಫೋರ್ಸ್, ಹೌ ಇಟ್ ವರ್ಕ್ಸ್, ಓಕೆ, ಹೌ ಮಚ್ ಇಸ್ ದ ಮೋಷನಲ್ EMF ಫೋರ್ಸ್ ಎಲ್ಲ ನೋಡ್ತಾ ಹೋಗೋಣ. ಚಾರ್ಜ್, next is the how much is the electric field, okay, so how much is the magnetic field. So ಎಷ್ಟು ಇದ್ದಾಗ ಒಂದು suppose the, okay, I will explain this, okay. ಇವಾಗ ಏನೈತೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದಾಗ ನಮಗೆ ಲಾರೆನ್ಸ್ ಫೋರ್ಸ್ ಬರುತ್ತೆ, ಓಕೆ, ಮೋಷನಲ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ EMF ಅಂದ್ರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ಲಾಸ್ಟ್ ಸೆಕ್ಷನ್ ಅಲ್ಲಿ, ಫೋರ್ಸ್ ಅಂದ್ರೆ ಇಟ್ ಇಸ್ ನಾಟ್ ಆಕ್ಚುಲಿ ದ ಆಕ್ಚುಯಲ್ ಮೀನಿಂಗ್ ಆಫ್ ದ ಫೋರ್ಸ್, ಓಕೆ, ಇಲ್ಲೇನಿದೆ ಒಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಆಕ್ಚುಲಿ, ದಟ್ ಇಸ್ ಮೋಷನಲ್ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಸೊ ವಾಟ್ ಇಸ್ ದಿಸ್ ಮೋಷನಲ್ EMF ಅಂತ ಇದೆ. ಸೊ ಹೇಗಿರುತ್ತೆ ಅಂತ ನೋಡೋಣ. ಸಪೋಸ್ ಕನ್ಸಿಡರ್ ಎ ಕಂಡಕ್ಟರ್, ಓಕೆ, ಸೊ ವಿಲ್ ಸ್ಟಡಿ ಸ್ಟ್ರೈಟ್ ಕಂಡಕ್ಟರ್ ಇದೆ, ಒಂದು ಸ್ಟ್ರೈಟ್ ಕಂಡಕ್ಟರ್ ತಗೋಣ. ಸಪೋಸ್ ಇಫ್ ಇಟ್ ಇಸ್ ಅ ಸ್ಟ್ರೈಟ್ ಕಂಡಕ್ಟರ್ ಇಸ್ ದೇರ್, ಓಕೆ, ಮೂವಿಂಗ್ ಇನ್ ಅ ಯೂನಿಫಾರ್ಮ್ ಅಂಡ್ perpendicular magnetic field. It is suppose if it is a magnetic field is in this direction, ಇದೆಲ್ಲ magnetic field ಇರುತ್ತೆ ಅಂತ ಹೇಳ್ಕೊಳ್ಳಿ. ಇವಾಗ ಏನಾಗುತ್ತೆ, it is moving perpendicular ಅಂದ್ರೆ ಮೇಲೆ ಕೆಳಗೆ ಮೂವ್ ಆಗ್ತಾ ಇದೆ ಅಂತ ಅರ್ಥ. ಇದು ಹೀಗೆ ಹೋಗುತ್ತೆ, ಕಂಡಕ್ಟರ್ ಹೀಗೆ ಹೋಗುತ್ತೆ. ಇವಾಗಲೂ ಸಹ ಏನಾಯ್ತು, ಸೊ inside a magnetic field, suppose if it is a magnetic field is there like this, okay, if there is a magnetic field like this, then what happens inside the magnetic field, the one conductor is moving like this, okay, ಮೇಲೆ ಕೆಳಗೆ ಹೋಗ್ತಾ ಇದೆ ಅಂತ ಹೇಳ್ಕೊಂಡು. ಅವಾಗ ಏನಾಯ್ತು, then also EMF is produced, induced EMF is produced. ಹೌದಾ, ಯಾಕೆ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಯ್ತು, ಕಂಡಕ್ಟರ್ ಮೂವ್ ಆದ್ರೂ ಸಹ ಏನಾಯ್ತು, ಸೊ ಏನಾಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಚೇಂಜ್ ಆಗ್ತಾ ಇದೆ, ಅವಾಗಲೂ ಸಹ ಪ್ರೊಡ್ಯೂಸ್ ಆಗುತ್ತೆ. ಸೊ ನಾವು ಇಟ್ ಇಸ್ ವಾಟ್ ದಿಸ್ ಇಸ್ ಗಿವನ್ ಬೈ ವಾಟ್ this, suppose if it is this conductor is having okay, this distance is how much, from here to here it is having a x distance and the length of the conductor is L. Okay, so this whole thing gives the area of cross section of the change just change ಆಗ್ತಿದೆ. So flux lines, field lines change ಆಗ್ತಿದೆ between x and L, correct? This is x, this is also x. It is at the center and the tone. So now it is what, now we know that, okay, the total flux lines in the field, okay, so field lines, the flux lines, number of field lines will be how much, B into A, correct or not? Here it is area, whole area, or we can write area as in the form of L into x. B into L into x, because we know that it's a rectangular form, correct? So this is of a rectangular form. So it is, if you consider like this, then what happens, it is B into L into x, because it's the area of a rectangle is length into breadth. Now, so, and according to the Lenz law, Faraday's laws of induction, what is that? Induced EMF is given by induced EMF is given by E is equal to minus d phi by dt. That is equal to minus d by dt of B into L into x, correct? So which one is constant here? So B and L are constant. So change ಆಗ್ತಿರೋದೇನು, so the distance change ಆಗ್ತಾ ಇರುತ್ತೆ, ಯಾಕಂದ್ರೆ ಈ ಕಡೆ ಮೂವ್ ಆಗ್ತಾ ಇದ್ರೆ ಈ ಕಡೆಯಿಂದ, correct? So if it is moving like this in between the four pieces of a magnet, then its magnet will be perpendicular direction, okay? ಇದನ್ನ x ಮಾಡೋಣ, this distance x ಮಾಡೋಣ, okay, ಇದು ಮೂವ್ ಆಗ್ತಿದೆ ಮೇಲಿಂದ ಕೆಳಗೆ, this distance is L, okay, this is the L length of the conductor, ಈ ತರ ಇದೆ, okay. Now it is what, if it is moving like this in the opposite, ಮೇಲೆ ಕೆಳಗೆ ಹೀಗೆ ಮೂವ್ ಆಗ್ತಾ ಇರುತ್ತೆ, magnetic field ಹೀಗಿರುತ್ತೆ ಅಂದ್ರೆ perpendicular ಮೂವ್ ಆಗ್ತಿದ್ರೆ, then what happens, we can write like this, okay. Here B and L are constant, if this x is changing, then what we'll write, so rate of change of, correct or not? So d by B into L is constant, d by dt of V, one second, d by dt of x, okay. What is dx by dt? It is velocity. So the rate of change of distance is displacement is velocity. So that we can write like this, okay, induced EMF E is equal to minus B into L into V. Okay, very important concept, okay. That is epsilon is equal to B into L into V, correct? So this is what the force, okay. On the other hand, whenever the magnetic field is changing, then this is a force. So total force, okay, total force is given by what? Lorentz force. So if it is a conductor is moving, means what? There is a charge is there. Charge is moving with the
field. So that is what? That is a force experienced by a charge inside the magnetic field also and the conductor also. It is given by Q times of E plus V cross V. So this is known as the Lorentz force. So bari force adeno B into L into V, correct? So this is okay. Force is like that. Induced EMF is very important concept. This is the force. Okay, force is, this is known as Lorentz force. Last class I ಹೇಳಿದೀನಿ ಸುಮಾರು ಸಲ ಇದನ್ನ Lorentz force na. Correct? Or the induced EMF is equal to L dot V cross V. Fleming's left hand rule. Correct? So Fleming's right hand rule. What it's told, it gives the direction. Several times I told, okay. So magnetic field ಮತ್ತೆ current field ಅಲ್ಲಿ ಏನೇನು ಹೇಳಿದೀವಲ್ವಾ. So magnetic field is used to find the direction of the induced current. So which one is a Fleming's right hand? Fleming's right hand rule. Current induce ಆಯ್ತು ಅಂತ ಹೇಳಿದ್ವಿ ನಾವು. ಸೊ ಯಾವ್ದೋ ಒಂದಿದ್ರಲ್ಲಿ ಸೊ ವೆನೆವರ್ ದರ್ ಇಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ಲಕ್ಸ್ ಇತ್ತು ಅಲ್ಲಿ ಏನಾಯ್ತು ಕರೆಂಟ್ ಇಂಡ್ಯೂಸ್ ಆಯ್ತು. ಯಾವ ಡೈರೆಕ್ಷನ್ ಕರೆಂಟ್ ಇಂಡ್ಯೂಸ್ ಆಗುತ್ತೆ ಅಂದ್ರೆ ಅಕಾರ್ಡಿಂಗ್ ಟು ದಿಸ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್, ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ ಹೇಳ್ತೀವಿ. ಆಕ್ಚುಲಿ ರೈಟ್ ಹ್ಯಾಂಡ್ ಥಂಬ್ ರೂಲ್ ಇಸ್ ಯೂಸ್ ಟು ಫೈಂಡ್ ದ ಡೈರೆಕ್ಷನ್ ಆಫ್ ಕರೆಂಟ್ ಸೆಟಪ್ ಇನ್ ದ ಕಂಡಕ್ಟರ್. ಎಲ್ಲಿ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿ ಏನಿರುತ್ತೆ, we can find out the direction of the current. Okay, so this is how it works. Okay, is equal to B into L. Now it is what Fleming's right hand rule. So this is the, so suppose if it's ulta ide idu saha ulta barutte. So this direction is upward direction idre ee type. Suppose if it is in inward direction idre clockwise direction, anti clockwise direction ellade. So ivaga enide, so naviga yav directions irutte anta ನೋಡ್ತಾ ಹೋಗೋಣ. ಅದಕ್ಕೊಂದು ರೂಲ್ ಇದೆ ತೋರಿಸ್ತೀನಿ. Okay. Suppose ಇವಾಗ ನೀವು ನೋಡ್ತಿರ್ತೀರಾ ನಾರ್ತ್ ಪೋಲ್ಸ್ ಮತ್ತೆ ಸೌತ್ ಪೋಲ್ ಯಾವುದು ಅಂತ, ಕರೆಕ್ಟ್? ಸೊ if it is a north pole is induced like this, okay, then the direction of the current will be how much in a closed loop ಅಲ್ಲಿ ಈ ತರ ಇರುತ್ತೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಯ್ತು, ಯಾವ ಪೊಸಿಷನ್ ಅಲ್ಲಿ ನಾರ್ತ್ ಶೇಪ್ ಅಲ್ಲೇ ಬರುತ್ತೆ ನೋಡಿ, ತೋರಿಸ್ತೀನಿ. So it will be like this. See, this is the direction of the induced. So like this, okay. Suppose if it is a north pole, okay, north pole is moving inside. So suppose north pole is coming outside, then what happens? It exhibits the south pole. So if it is the current direction is how much? No change with the direction. So if it is the direction is like this, okay. If it is the opposite direction, it moves in opposite direction, right? So now what happens? The direction changes to south pole like this. One is a clockwise direction, one is a anti-clockwise direction. Like this, it changes. Okay. So here it is the change. ಸೌತ್ ತರ ಬರೀಬೇಕು. ಓಕೆ, ಸೊ ಈ ತರ ಒಂದು ನಾರ್ತ್ ಎಸ್ ಡೈರೆಕ್ಷನ್ ಎಸ್ ತರ ಬರೀಬೇಕು, ಒಂದು ಸಿ ನಾರ್ತ್ ಪೊಸಿಷನ್ ಶೇಪ್ ಅಲ್ಲಿ ಎನ್ ತರ, ಇದು ಸೌತ್ ತರ. ಸೊ ಇದೇನಾಗುತ್ತೆ, ಇದು ನಾರ್ತ್ ಮೂವ್ ಆಗ್ತಾ ಇದ್ರೆ whenever the north pole is entering this one, then it is the connection. If it is a north pole is moving this one, then south pole exist ಆಗುತ್ತೆ ಅಂತ ತೋರಿಸ್ತಾ ಇರೋದು. ಸೊ ದಟ್ ಇಸ್ ಅ ರಿಫ್ಲೆಕ್ಷನ್. ಸೊ ದಟ್ ಇಸ್ ವಾಟ್. ಸೊ ಒಂದ್ಸಲ ಏನ್ ಹೇಳಿದೀನಿ, ಗ್ಯಾಲೋಮೀಟರ್ ಒಂದ್ಸಲ ಡಿಫ್ಲೆಕ್ಷನ್ ತಗೊಳುತ್ತೆ. ಇಫ್ ಇಟ್ ಇಸ್ ಅ magnet is going inside the magnetic field, one type of reflection ಸಿಗುತ್ತೆ. ಯಾವ ಡೈರೆಕ್ಷನ್ ಡಿಫ್ಲೆಕ್ಷನ್ ಸಿಗುತ್ತೆ ಅಂತ ಇದು ತೋರಿಸ್ತಾ ಇದೆ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ they will ask this type of questions in the examination. Okay, so these are all the things that we should know. Now comes very important thing. Okay, so ಇಲ್ಲಿ ಇದರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೀವಿ. So the magnetic field induced EMF will be of the B into L into V. This is very important. And energy induced EMF due to rotation of the conducting uniform magnetic field is given by B into A into, so A into V. So L into V. Next is what? I want to explain you about the thing what is known as the inductance. So now it is called mutual inductance, self inductance. ಎಲ್ಲದಿದೆ, explain ಮಾಡಲೇಬೇಕು ನಾನು. ಹೊಸ ವರ್ಡ್ ಬಂತಿವಾಗ, ಇಂಡಕ್ಟನ್ಸ್. ಓಕೆ, what we know that, okay, the rate of change of, okay, what we call the rate of change of flux, okay, is directly proportional to rate of change of current. Very important.
Okay, this is very important thing. That means what? The number of turns is there. Appa phi is there. Phi is there cancel agutane. Phi, the flux, okay, flux linked is directly proportional to the current induced. Yes, ಜಾಸ್ತಿ ಫ್ಲಕ್ಸ್ ಇರುತ್ತೆ ಅಷ್ಟು ಕರೆಂಟ್ ಇರುತ್ತೆ. Number of turns depend ಆಗುತ್ತೆ. Okay, this is very important. And instead of that, we can write L. Okay, so this is the equation. So instead of this, you can write N of phi of B is equal to L into I. That's proportionality constant is there. L into I. This L is known as a inductance. Okay, so this value is what? Just like capacitance, there is an inductance. Okay, inductance is a merge of the coil and the intrinsic material properties. Okay, inductance depends upon the inductance, constant proportionality. This inductance, just like the resistance, same. Our inductance ಬಗ್ಗೆ ಆಗಲೇ ಹೇಳಾಗಿದೆ. It is what depends upon. It is the intrinsic property. Intrinsic property. ಎಲ್ಲ hidden property ಅಂತ ಹೇಳ್ಬೋದು. Intrinsic property of the material. Depending upon the material property, it is have what is this? This number of field line. Flux is directly proportional to the induced current, and the induced current, that is known as the induced current. So that's why the word is inductance. So now it is that is the this Henry. Okay, this depends upon the geometry of the coil also. Okay, and the unit of this one is known as it's a scalar quantity. Scalar quantity. Very important thing is inductance, Henry. It is known as denoted by the name of the scientist ಹೇಳಿದ್ನಲ್ಲ, ಫ್ಯಾರಡೆ ಅಂಡ್ ಹೆನ್ರಿ ಸುಮಾರು ಎಕ್ಸ್ಪೆರಿಮೆಂಟ್ಸ್ ಮಾಡಿ ಫೈಂಡ್ ಔಟ್ ಮಾಡಿದ್ರಂತ. ಸೊ ಆನರ್ ಆಗಿ ಏನ್ ಮಾಡ್ತೀವಿ, ಹೆನ್ರಿ ಅಂತ ಒಂದು ಯೂನಿಟ್ ಇರ್ತೀವಿ. ಅದಕ್ಕೆ ಇಂಡಕ್ಟೆನ್ಸ್ ಗೆ ಬೇರೆ ಬೇರೆ ಹೆನ್ರಿ, ಇಟ್ ಈಸ್ ನೇಮ್ ಹೆನ್ರಿ. ಓಕೆ, ನೆಕ್ಸ್ಟ್ ಈಸ್ ವಾಟ್ ಡೈಮೆನ್ಷನ್ ಆಫ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ದಿಸ್ ಒನ್ ಇಸ್ m into L into t to the power of minus 2 into a to the m L to the power of 2 t to the power of minus 2 a to the power of minus 2. ಇದು ತುಂಬಾನೇ ಇಂಪಾರ್ಟೆಂಟ್. ಇದು ಯಾವ್ದನ್ನ ಬಂತು, ಅಕಾರ್ಡಿಂಗ್ ಟು ದಿಸ್ ಈಕ್ವೇಶನ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬರುತ್ತೆ. ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ಬೇಸಿಕ್ ಯೂನಿಟ್ಸ್ ತಗೊಂಡು ಆಮೇಲೆ ಡೈಮೆನ್ಷನಲ್ ಫಾರ್ಮುಲಾ ಕೇಳ್ತಾರೆ. ಡೈಮೆನ್ಷನಲ್ ಫಾರ್ಮುಲಾ ಅಂದ್ರೆ ಇಂಡಕ್ಟೆನ್ಸ್ ಕೇಳ್ತಾರೆ, ಎಲ್ಲಾದ್ರದ್ದು ಇಂಡಕ್ಟೆನ್ಸ್. ಸೊ ವೋಲ್ಟೇಜ್ ಇಂದು ಎಲ್ಲಾದ್ರದ್ದು ಸಹ ಇಂಡಕ್ಟೆನ್ಸ್ ಎಕ್ಸಾಮಿನೇಷನ್ ಕೇಳ್ತಾರೆ. ಸೊ ನಾನು ಸುಮಾರು ಸಾಲ್ವ್ ಮಾಡಿದೀನಿ ಲಾಸ್ಟ್ ಎಕ್ಸಾಮಿನೇಷನ್ ಪೇಪರ್ ಸಾಲ್ವ್ ಮಾಡೋಷ್ಟೊತ್ತಿಗೆ. ಸೊ ಇವಾಗ ಅದರದ್ದು ನೋಡ್ಕೊಳ್ಳಿ, ಯೂನಿಟ್ ನೋಡ್ಕೊಳ್ಳಿ ಅಂಡ್ ಡೈಮೆನ್ಷನಲ್ ಫಾರ್ಮುಲಾ ನೋಡ್ಕೊಳ್ಳಿ. ನೆಕ್ಸ್ಟ್ ಕಮ್ಸ್ ದ ಮ್ಯೂಚುವಲ್ ಇಂಡಕ್ಟೆನ್ಸ್. ಸೊ ಇಂಡಕ್ಟೆನ್ಸ್ ಅಂದ್ರೆ ಏನು, ಕಾಯಿಲ್ ಚೋಕ್ ಎಲ್ಲ ಹೇಳಿದ್ನಲ್ಲ. ಸೊ ನಾವು ಇಟ್ ಈಸ್ ವಾಟ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಫಾರ್ಮುಲಾ, ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ವರ್ಡ್ ಇದೆ, ಅದನ್ನ ನಾವು ಸ್ಟಡಿ ಮಾಡ್ಬೇಕು ಇವಾಗ. ಏನದು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ನೋಡೋಣ. ಮ್ಯೂಚುವಲ್ ಇಂಡಕ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ದಟ್ ಇಸ್ ಅ ಟ್ರಾನ್ಸ್ಫಾರ್ಮರ್ ಎಲ್ಲ ಇದೆಲ್ಲ, ಅದು ಮ್ಯೂಚುವಲ್ ಇಂಡಕ್ಷನ್ಸ್ ಮೋಸ್ಟ್ಲಿ EMF ರೂಲ್. ಓಕೆ, next inductor. Okay, inductor is a device. Okay, first one inductance is a this one. So inductance but the inductor ಹೇಳಿದ್ರೆ, so mutual inductance ಹೇಳ್ತೀನಿ next. So inductor ಅಂದ್ರೆ ಏನು, inductor is a device. Inductor just like a capacitor, it is a story form of inductor is a device for storing energy in magnetic field. Device for storing energy in magnetic field. Okay, so now it is what ನಾವು ಸ್ಟಡಿ ಮಾಡಿದ್ವಿ ಕೆಪಾಸಿಟರ್. ಕೇಳ್ತಾರೆ ಡಿಫರೆನ್ಸ್ ಬಿಟ್ವೀನ್ ಕೆಪಾಸಿಟರ್ ಇಂಡಕ್ಟರ್ ಅಂತ. ಕೆಪಾಸಿಟರ್ ಸ್ಟಡಿ ಮಾಡಿದ್ವಿ, ಅಲ್ಲೂ ಸಹ ನಾವು ಹೇಳಿದ್ವಿ ಸ್ಟೋರಿಂಗ್ ಎನರ್ಜಿ ಸ್ಟೋರಿಂಗ್ ಡಿವೈಸ್ ಅಂತ ಹೇಳಿದ್ವಿ. ಅಲ್ಲೇನಾಗ್ತಿತ್ತು, ಚಾರ್ಜ್ ಸ್ಟೋರ್ ಆಗ್ತಿತ್ತು. ಅಂದ್ರೆ ಕೆಪಾಸಿಟರ್ ಇಸ್ ಅ ಡಿವೈಸ್ ವಿಚ್ ಇಸ್ ಯೂಸ್ ಫಾರ್ ಇಟ್ಸ್ ಆಲ್ಸೋ ಸ್ಟೋರಿಂಗ್ ಡಿವೈಸ್. ಓಕೆ, ಕೆಪಾಸಿಟರ್ is a device for storing energy in the form of what, electric field. ಚಾರ್ಜ್ ತಾನೆ, ಚಾರ್ಜ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್. Very, very important. It is also a storage device, okay, in the form of electric field, the charge. And the magnetic field ಏನದು electric fields, difference between capacitor and this one. Inductor ಹೇಗೆ ಕಾಣಿಸುತ್ತೆ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಕಾಯಿಲ್ representation, schematic representation of the inductor ಏನ್ ಬರ್ತೀವಿ, coil. So we'll represent like this in a coil. Okay, ಅದನ್ನ ಏನಂತೀವಿ, choke ಅಂತ ನಾರ್ಮಲ್ ಅಲ್ಲಿ ಹೇಳ್ತೀವಿ. So now we have to explain about the self inductance. Self-inductance means what? As the current going through a coil or a circuit varies, so does the magnetic flux associated with it. So current change ಆಗ್ತದೆ, magnetic flux increase ಆಗ್ತಾ ಹೋಗುತ್ತೆ, change ಆಗ್ತಾ ಹೋಗುತ್ತೆ. So now what happens?
ಸೊ ನಾವು ಇಟ್ ಇಸ್ ಸೆಲ್ಫ್ ಇಂಡಕ್ಟೆನ್ಸ್. ಇಂಡಕ್ಟರ್ ಹೇಳ್ದೆ, ಇಂಡಕ್ಟೆನ್ಸ್ ಹೇಳ್ದೆ, ಸೆಲ್ಫ್ ಇಂಡಕ್ಟೆನ್ಸ್ ಹೇಳ್ಬೇಕು ಇವಾಗ. ಅದಕ್ಕೆ ಏನಿದೆ ಅಂತ ಹೇಳ್ತೀನಿ ನೋಡಿ. ಸೊ ನಾವು ಇಟ್ ಇಸ್ ಸೆಲ್ಫ್ ಇಂಡಕ್ಷನ್ ಇಸ್ ದ ಟರ್ಮ್ ಫಾರ್ ಅಕರೆನ್ಸ್ and the resulting EMF is known as self-induced EMF ಅಥವಾ reverse EMF. Self-induced EMF ಅಥವಾ reverse ಅಂದ್ರೆ ಏನಾಗುತ್ತೆ, so inductance to go on increasing whenever the change in the current ಅಥವಾ magnetic field change ಆಗ್ತಾ ಹೋದಂಗೆ ಇದೇನಂತೀವಿ reverse EMF ಅಂತ ಹೇಳ್ತೀವಿ. That means what? EMF is equal to minus d phi by dt, that is equal to minus L into d I by dt ಹೇಳಿದ್ನಲ್ಲ. So this is the equation. Usually ನಾವು ಯಾವಾಗ EMF ಬರೆಯೋಷ್ಟೊತ್ತಿಗೆ, so whenever we are writing EMF, we'll write minus L into the relation between the inductance, self inductance and the EMF is my L into di by dt, minus L into di. It's always in the opposite direction. Reverse EMF ಅದಕ್ಕೆ ನೆಗೆಟಿವ್ ಡೈರೆಕ್ಷನ್ ಇದೆ. ಓಕೆ, that is a inductance develop ಆಗ್ತಾ ಹೋಗುತ್ತೆ whenever there is flux changes. Okay, that is known as a current going to this one, magnetic flux associated with this. EMF is generated, that is the EMF is generated due to what? It's opposite the change that causing it. Okay, this is the EMF change in the EMF, that is the self inductance instead of that inductance. So that is L is the coil's coefficient of self induction. So L is what? Constant. Okay, just like resistance now, L is the coil's coefficient of self-induction. Henry, okay, Henry is the unit of this one. And then the circular coil self-inductance is L is equal to mu naught into n square pi r divided by 2. This is the equations. Very different ಇದೆ. So in the self-inductance ಬಗ್ಗೆ ಹೇಳ್ಬೇಕಿತ್ತು ನಂಗೆ ಹೇಳ್ದೆ ನಾನು. Next comes the mutual induction. Okay, self-induction is the mutual induction is that. So ಅದು ಅದರದ್ದೇ ಡೆವಲಪ್ ಆದ್ರೆ, ಅಲ್ಲೇನೆ ಡೆವಲಪ್ ಆದ್ರೆ that is self-induction. ಅದೇ ಕಾಯಿಲ್ ಅಲ್ಲಿ ಅದೇ ಡೆವಲಪ್ ಆದ್ರೆ that is self-induction. Okay, next mutual ಅಂದ್ರೆ ಹೇಳ್ತೀನಿ ನೋಡಿ, ಎಕ್ಸಾಂಪಲ್ ಕೊಡೋಣ. Mutual induction. Suppose consider ಒಂದು ಪ್ರೈಮರಿ ಕಾಯಿಲ್ ಮತ್ತೆ ಸೆಕೆಂಡರಿ ಕಾಯಿಲ್ ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಸಪೋಸ್ ಇಫ್ ಇಟ್ ಇಸ್ ಒಂದು ಪ್ರೈಮರಿ ಕಾಯಿಲ್ ಅಂತ ಇರುತ್ತೆ. ಓಕೆ, ದಿಸ್ ಇಸ್ ನೋನ್ ಎಸ್ ಅ ಪ್ರೈಮರಿ ಕಾಯಿಲ್. ಇಲ್ಲಿ ಏನೋ ಎಸಿನೋ ಬ್ಯಾಟರಿ ಏನೋ ಒಂದಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಕಮ್ಸ್ ದ ಸೆಕೆಂಡರಿ ಕಾಯಿಲ್. ದಿಸ್ ಇಸ್ ನೋನ್ ಎಸ್ ಅ ಪ್ರೈಮರಿ ಕಾಯಿಲ್ ಅಂಡ್ ಸೆಕೆಂಡರಿ ಕಾಯಿಲ್. ಈ ಸೆಕೆಂಡರಿ ಕಾಯಿಲ್ ಅಲ್ಲಿ ಯು ಡೋಂಟ್ ಹ್ಯಾವ್ ಎನಿ ಎನರ್ಜಿ. ಇಲ್ಲಿ ಬ್ಯಾಟರಿ ಇದೆಲ್ಲ, ಸೊ ಬ್ಯಾಟರಿ ಎನರ್ಜಿ ಸೋರ್ಸ್ ಇದೆಲ್ಲ, ಇಲ್ಲಿ ಯಾವ್ದು ಸಹ ಇಲ್ಲ. ಓಕೆ, ಸಪೋಸ್ ದೆನ್ ಆಲ್ಸೋ ವಿ ನೋ ದಟ್ what happens if we keep here nearby, then what happens, it acquires some inductance, that is another mutual inductance. Okay, induce, the current is induced here also, the EMF is induced for this one also. Why? Because the it is very near to the primary coil. Primary coil, we'll call it as primary coil. Next one is the secondary coil. Primary coil is the one which is energized with some source. ಯಾವ್ದಾದ್ರ ಜೊತೆಗೆ ಬ್ಯಾಟರಿ ಜೊತೆಗೆ ಇರುತ್ತೆ. ಯಾಕೆ ಹಿಂಗಾಗತ್ತೆ ಅಂತಂದ್ರೆ, ಇವಾಗ ಏನಾಯ್ತು, ಇವಾಗ ಎನರ್ಜಿ ಆಯ್ತು. ಎನರ್ಜಿ ಅಂದ್ರೆ ಸಪೋಸ್ ದ ಕರೆಂಟ್ passes through the primary coil, then what happens around this, what happens, there exists a magnetic field. So this magnetic field is there, no, that induces a current ಅಥವಾ EMF in the secondary coil. Very important this one. Okay, this is the applications I'm next ಹೇಳ್ತಾ ಹೋಗ್ತೀನಿ. This induces a EMF, okay, in the secondary coil. And this EMF, that is a induced EMF. This is known as induced EMF, and in the secondary coil is known as mutual induction. So this is the construction of a transformer. So next transformer ಬಗ್ಗೆ ಹೇಳ್ತೀನಿ ನಿಮಗೆ. So next class ಅಲ್ಲಿ, so ಇದು ಬಗ್ಗೆ ಏನು primary coil ಮತ್ತೆ ಸೆಕೆಂಡರಿ ಕಾಯಿಲ್ ಬಗ್ಗೆ ಹೇಳ್ಬೇಕಿತ್ತು. ವೆರಿ ಇಂಪಾರ್ಟೆಂಟ್. ಸೊ ಪ್ರೈಮರಿ ಕಾಯಿಲ್ ಏನಿದೆ, ಬ್ಯಾಟ್ರಿ ಇದೆ. ಸೆಕೆಂಡರಿ ಕಾಯಿಲ್ ಆತರ ಏನೂ ಇಲ್ಲ. ಬಟ್ ಸ್ಟಿಲ್ ವಾಟ್ ಹ್ಯಾಪನ್ಸ್ ಇಸ್ ಫ್ರಮ್ ದಿಸ್ ಒನ್, ಸೊ ವಾಟ್ ಹ್ಯಾಪನ್ಸ್, ದರ್ ಎಕ್ಸಿಸ್ಟ್ ಏನಿದೆ, ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಚೇಂಜಿಂಗ್ ಕಂಟಿನ್ಯೂಸ್ಲಿ. ಕರೆಕ್ಟ್, ಇದು ಆಕ್ಚುಲಿ AC ಇದ್ರೆ ಈಸಿ ಆಗುತ್ತೆ. AC ಇಲ್ಲಿದಾಗಂತೆ ಪಾಸಿಟಿವ್ ನೆಗೆಟಿವ್ ಚೇಂಜ್ ಆಗ್ತಾ ಇರುತ್ತೆ. ಆಲ್ಟರ್ನೇಟಿಂಗ್ ಕರೆಂಟ್ ಇದ್ರೆ ಒಂದ್ಸಲ ಪಾಸಿಟಿವ್ ಒಂದ್ಸಲ ನೆಗೆಟಿವ್ ಚೇಂಜ್ ಆಗ್ತಿದ್ದಂಗೆ, ಸೊ ಫ್ಲಕ್ಸ್ ಲಿಂಕ್ ಚೇಂಜ್ ಆಗ್ತಾ ಹೋಗುತ್ತೆ. ಒಂದ್ಸಲ ಪಾಸಿಟಿವ್ ಚೇಂಜ್ ಆಗ್ತಾ ಹೋಗುತ್ತೆ. ಅವಾಗ ಏನಾಯ್ತು, ಸೊ ಇಟ್ ಇಸ್ AC ಅಂತ ಹಾಕೋದು. ಓಕೆ, ಅವಾಗ ಈಸಿ ಅರ್ಥ ಆಗುತ್ತೆ. ಸೊ ಅವಾಗ ಏನಾಯ್ತು, ಸೆಕೆಂಡರಿ ಕಾಯಿಲ್ ಅಲ್ಲಿ ಏನಾಯ್ತು, ಸೆಕೆಂಡರಿ ಕಾಯಿಲ್ ಆಲ್ಸೋ that is due to this change in the magnetic field lines. Okay, ಒಂದ್ಸಲ ಪಾಸಿಟಿವ್ ಒಂದ್ಸಲ ನೆಗೆಟಿವ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗಿದ್ದ ಫೀಲ್ಡ್ ಲೈನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ಡಿಫ್ಲೆಕ್ಷನ್ಸ್ ತೋರಿಸ್ತಾ ಇರುತ್ತೆ. ಅಂದ್ರೆ
secondary coil is induced, the EMF is induced in the secondary coil. That is known as the mutual inductance. So what is this? Whenever the current going through a coil or circuit varies, it change ಆಗ್ತಾ ಇರುತ್ತೆ ಅಂತ ಹೇಳ್ಕೊಳ್ಳಿ current. So usually ಯಾವಾಗ ನಾವು electromagnetic induction ತಗೋತೀವಿ ಅವಾಗ ವೇರಿ ಆಗಬೇಕಾ current ಅನ್ನು ಏನ್ ಮಾಡ್ತೀವಿ AC ನೇ ತಗೋತೀವಿ. Okay, so very important. So now it is what if it changes, so current continuous ಆಗಿ change ಆಗ್ತಾ ಇದ್ರೆ, so magnetic flux ಇಲ್ಲಿ ಏನಾಗುತ್ತೆ, magnetic flux ಇರುತ್ತಲ್ಲ ಜೊತೆಗೆ ನೈಬರಿಂಗ್ ಕಾಯಿಲ್ ಜೊತೆಗೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. EMF is induced in the next coil. So ಈ mutual induction okay. Suppose the mutual induction ಅಂತಂದ್ರೆ the induced EMF produced in the secondary coil. So the secondary coil ಅಂದ್ರೆ ಏನಾಗ್ಬೋದು, neighboring coil, okay, due to the primary coil ಅಥವಾ source coil, and that is mutual induction. So now what is that? Suppose there is a IP ಅಥವಾ first primary coil ಎಷ್ಟಿದೆ current IP flow ಆಗ್ತಾ ಇದ್ರೆ, so next one what, that is on the primary coil ಅಲ್ಲಿ. So next is what? Next is flux. If phi is the flux linked with the flux secondary coil, then what happens? Secondary coil ಅಲ್ಲಿ flux linked ಆಗಿದ್ರೆ, secondary coil that is inversely that is directly proportional to I of P. Flux see phi of P is directly proportional to I of P there, but flux linked to the secondary coil is also directly proportional to the current in the first coil. Okay, current in the first coil. Okay, so primary coil that is equal to what? That is equal to this. Idin en martini now. Suppose if you want to remove this proportionality constant, then is given by what? M of IP. This is a mutual inductance. ಎಲ್ಲದೂ ಸೇಮ್, ಇದೆಲ್ಲ ಏನು ಯೂನಿಟ್ಸ್ ಎಲ್ಲ ಸೇಮ್ ಇರುತ್ತೆ, ಎಲ್ಲದೂ ಸೇಮ್. ಬಟ್ ಏನ್ ಇಸ್ ದ ಒಂದ್ರಲ್ಲಿ ಪ್ರೊಡ್ಯೂಸ್ ಆಗಿರೋಂಥದ್ದು ವೇರಿ ಆಗಿರೋದಂತ ಚೇಂಜ್ ಆದ್ರೆ ಫ್ಲಕ್ಸ್ secondary coil ಅಲ್ಲಿ ಏನಾಗುತ್ತೆ, so induced, that is M is what? Mutual inductance. Here it is M is mutual inductance and is given by what? Induced EMF will equal to what? Is equal to induced EMF is equal to minus M into dIP divided by dt. Where it is induced? Induced at the secondary coil. Very very important concept of mutual induction. ಇದನ್ನ ಅರ್ಥ ಆದ್ರೆ ಮಾತ್ರನೇ ಸಹ ತುಂಬಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ಅರ್ಥ ಆಗುತ್ತೆ, ಮತ್ತೆ ಅಂದ್ರೆ ಎಲ್ಲೆಲ್ಲಿ ಅಪ್ಲಿಕೇಶನ್ ತಗೋತೀವಲ್ಲ, ಸೊ ಅವಾಗ ಮಾತ್ರ ಇದನ್ನ ಯಾವಾಗ ಯೂಸ್ ಮಾಡ್ಬೋದು. ಬಿಟ್ರೆ ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಆಗಿಲ್ಲ ಅಂತಂದ್ರೆ, ಸೊ ಕಾನ್ಸೆಪ್ಟ್ ತುಂಬಾನೇ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಹೀಗಿದ್ರೆ ಇಲ್ಲಿ ಯಾವುದೇ ತರಹ ಇನ್ಸ್ಟ್ರೂಮೆಂಟ್ ಅನ್ನ ನಾವು ಅರ್ಥ ಮಾಡ್ಕೋಬೇಕಂತಂದಾಗ, ಅದ್ರದ್ದು ಫಂಕ್ಷನ್ ಅರ್ಥ ಮಾಡ್ಕೋಬೇಕಂದಾಗ ಅದ್ರ ಪ್ರಿನ್ಸಿಪಲ್ ನ ಅರ್ಥ ಮಾಡ್ಕೋಬೇಕು. ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ವಾಟ್? ದಿಸ್ ದ ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಫಾರ್ಮರ್. ಅಥವಾ ಏನ್ ಹೇಳೋಣ, ಮ್ಯೂಚುವಲ್ ಇಂಡಕ್ಟೆನ್ಸ್. ಒಂದ್ರಲ್ಲಿ ಒಂದ್ ಕಾಯಿಲ್ ಅಲ್ಲಿ ಪ್ರೊಡ್ಯೂಸ್ ಆದ್ರೂ ಸಹ ಇನ್ನೊಂದು ಕಾಯಿಲ್ ಅಲ್ಲಿ ಏನಾಗುತ್ತೆ, ಸೊ ಎಸ್ ಯೂನಿಟ್ ಇಸ್ ಹೆನ್ರಿ, ಅದರ ಏನು ಚೇಂಜ್ ಇಲ್ಲ. ಓಕೆ, ಇಂಡ್ಯೂಸ್ಡ್ EMF ಸೆಕೆಂಡರಿ ಕಾಯಿಲ್ ಇಸ್ ಹೆನ್ರಿ. ಡೈಮೆನ್ಷನಲ್ ಫಾರ್ಮುಲಾ ಎಲ್ಲದು ಸೇಮ್. ಓಕೆ, ಕೋಎಫಿಷಿಯಂಟ್ ಆಫ್ ಕಪ್ಲಿಂಗ್. ಕಪ್ಲಿಂಗ್ ಅಂದ್ರೆ ಏನು? ಸಪೋಸ್ ಇಫ್ ಇಟ್ ಇಸ್ ಒನ್ ಸೊಲೆನಾಯ್ಡ್ ಇರುತ್ತೆ, ದೊಡ್ಡ ಸೊಲೆನಾಯ್ಡ್. ನಂಗೆ ಹೇಗ್ ಬರೆಯಕ್ ಬರುತ್ತೆ ಅಂತ ನೋಡಿ ಈ ತರ ಬರೀತೀನಿ. ಸಪೋಸ್ ಇಫ್ ಇಟ್ ಇಸ್ ದೊಡ್ಡ ಸೊಲೆನಾಯ್ಡ್ ಇದೆ ಅಂತ ತಿಳ್ಕೊಳ್ಳಿ. ಈ ತರ ಅದ್ರ ಒಳಗಡೆ ಚಿಕ್ಕ ಸೊಲೆನಾಯ್ಡ್ ಅನ್ನ ಇನ್ಸರ್ಟ್ ಮಾಡಿದ್ರೆ, ಸಪೋಸ್ ಇಫ್ ಇನ್ಸರ್ಟ್ ಒನ್ ಚಿಕ್ಕ ಸೊಲೆನಾಯ್ಡ್, solenoid is what? Solenoid acts as a bar magnet, correct? Not so ಇದ್ರ ಒಳಗಡೆ ಇನ್ನೊಂದು solenoid ಇದ್ರೆ ಅವಾಗ ಏನಾಯ್ತು, ಇದರ ಪ್ರೈಮರಿ ಕಾಯಿಲ್ ಅಂತ ಹೇಳ್ತೀವಿ, ಸೆಕೆಂಡರಿ ಕಾಯಿಲ್ ಅಂತ ಹೇಳ್ತೀವಿ. ಒಳಗಡೆ ಒಂದು ಹೊರಗಡೆ ಒಂದು, ಹೌದಾ? ಅಂದ್ರೆ ಪ್ರೈಮರಿ ಕಾಯಿಲ್ ಅಲ್ಲಿ ಏನೇನ್ ಮಾಡಿರ್ತೀರಾ, ಅದಕ್ಕೆ ಕರೆಂಟ್ ಕೊಡ್ಬೇಕು ಪ್ರೈಮರಿ ಕಾಯಿಲ್ಗೆ. ಸೆಕೆಂಡರಿ ಕಾಯಿಲ್ಗೆ ಆಟೋಮೆಟಿಕ್ ಆಗಿ ಮ್ಯೂಚುವಲ್ ಇಂಡಕ್ಟೆನ್ಸ್ ಪ್ರೊಡ್ಯೂಸ್ ಆಗಿರುತ್ತೆ. ಕೋಎಫಿಷಿಯಂಟ್ ಆಫ್ ಕಪ್ಲಿಂಗ್ ಇಸ್ K that is equal to M mutual inductance divided by L1 root of L1 into L2. So they both have its own inductance. ಸೆಲ್ಫ್ ಇಂಡಕ್ಟೆನ್ಸ್ ಇರುತ್ತಲ್ವಾ, ಇದಕ್ಕೊಂದು L1 ಇರುತ್ತೆ, ಇದಕ್ಕೆ L2 ಅಂತ ಇರುತ್ತೆ. ಸೆಲ್ಫ್ ಇಂಡಕ್ಟೆನ್ಸ್ ಸೆಲ್ಫ್ ಇಂಡಕ್ಟೆನ್ಸ್ ಇಸ್ ವಾಟ್? ಇಂಟ್ರಿನ್ಸಿಕ್ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಜಸ್ಟ್ ಲೈಕ್ ದ ರೆಸಿಸ್ಟೆನ್ಸ್. ಓಕೆ, ಹಾಗಾಗಿ ವಿ ಕ್ಯಾನ್ ರೈಟ್ ಲೈಕ್ ದಿಸ್. Okay, and this mutual inductance is given by L1 and L2 self inductance is equal to mu of N1 N2 into A by I. Many things are there. So here it is, A is the N1 N2 that is length L. Okay, length L idre itara you can write like this. Area of the section N is the number of turns in the primary coil, N2 is the number of turns in the secondary coil. So this is the equation for the mutual inductance also. Area of cross section A, length L, okay, N1 N2 are number of turns of the two solenoids. So inductance combination
Okay, L is equal to how much? L is equal to L1 plus L2 plus or minus 2 times of M. This is a combination of the mutual inductance. Mutual inductance ಜೊತೆಗೆ ಸೆಲ್ಫ್ ಇಂಡಕ್ಟೆನ್ಸ್ ಆಡ್ ಆಗ್ಬೋದು ಪ್ಲಸ್ ಸಬ್ಟ್ರಾಕ್ಟ್ ಆಗ್ಬೋದು, ಯಾಕಂದ್ರೆ ಆಪೋಸಿಟ್ ಡೈರೆಕ್ಷನ್ ಇರುತ್ತಲ್ವಾ ಅದು. ಸೊ ಏನಿದೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಡಿಪೆಂಡ್ಸ್ ಆಪೋಸಿಟ್ ಡೈರೆಕ್ಷನ್ ಇದ್ರೆ ಮೈನಸ್ ಬರೀಬೇಕು, ಇಲ್ಲಾಂದ್ರೆ ಪ್ಲಸ್. ಸೊ ಲೈಕ್ ದಿಸ್ ಯು ಹ್ಯಾವ್ ಟು write down. So these are all the things what we discussed today. So next ಇರೋದು ನಂಗೆ ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್ಸ್ ಮತ್ತೆ how AC generator ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್ಸ್ ಮತ್ತೆ ಅಪ್ಲಿಕೇಶನ್ಸ್ ಎಲ್ಲ ಹೇಳಲಿಕ್ಕಿದೆ ಇನ್ನೂ. ಓಕೆ, ಎಲ್ಲಿ ಯೂಸ್ ಮಾಡ್ತೀವಿ ನಾವು ಇದನ್ನ ಅಂತ. ಸೊ ಅಲ್ಲಿ ತನಕ ಇವತ್ತಿನ ಕ್ಲಾಸ್ ಅಲ್ಲಿ ಇಷ್ಟೆಲ್ಲ ಹೇಳಿದ್ದೀನಿ ನಾನು. ಏನು ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲೂ ಸಹ ಇದನ್ನ ಮತ್ತೆ ಜನರಲೈಸ್ ಮಾಡೋಣ ಅಂತೆ, ಯಾಕಂದ್ರೆ ಇದು ತುಂಬಾನೇ ಇಂಪಾರ್ಟೆಂಟ್. ಫ್ಯಾರಡೇಸ್ ಲಾಸ್ ಆಫ್ electromagnetic induction. So what is that electromagnetism? ಇಲ್ಲಿ ಬಂದಿರೋದಂತ electromagnetic induction ಇಂದ ಬಂದಿರೋದು electromagnetic induction ಅಲ್ಲಿ. ಸೊ ಏನು ನಾರ್ಮಲ್ ಆಗಿ ಯೂಸ್ ಮಾಡ್ತೀವಲ್ವಾ, ಸೊ ಅದು ಹೇಗೆ ಸ್ಟವ್ ವರ್ಕ್ ಆಗುತ್ತೆ ಅಂತ. ಸೊ ಇಂಡಕ್ಷನ್ ಸ್ಟವ್ ಯೂಸ್ ಮಾಡ್ತೀವಿ ಕುಕಿಂಗ್ ಪರ್ಪಸ್ಗೆ, ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳೋಣ. ಸೊ ಮೇನ್ ಏನ್ ಬೇಕಿಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಅಂದಾಗ ಪ್ರೈಮರಿ ಕಾಯಿಲ್ ಮತ್ತೆ ಸೆಕೆಂಡರಿ ಕಾಯಿಲ್ ಅಂತ ಬೇಕೇ ಬೇಕು ಅಲ್ವಾ. ಯಾವಾಗ ಪ್ರೈಮರಿ ಕಾಯಿಲ್ ಏನಿರುತ್ತೆ, ಪ್ರೈಮರಿ ಕಾಯಿಲ್ ಅಲ್ಲಿ ಎನರ್ಜಿ ಇರುತ್ತೆ, ಸೋರ್ಸ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಡ್ಯೂ ಟು ದಟ್ ವಾಟ್ ಹ್ಯಾಪನ್ಸ್, ದೇರ್ ಎಕ್ಸಿಸ್ಟ್ ಅ magnetic field. Okay, that magnetic field there is a change flux, magnetic field will be there, and due to that what happens, continuous change ಆಗುತ್ತೆ, ಯಾಕಂದ್ರೆ AC ಅನ್ನ ಯೂಸ್ ಮಾಡ್ತೀವಿ. ಸೊ ವಿ ನೋ ದಟ್ AC is what, ಲಾಸ್ಟ್ ಕ್ಲಾಸ್ ಅಲ್ಲಿ AC ಬಗ್ಗೆ ಸ್ಟಡಿ ಮಾಡಿದೀವಿ. ಸೊ ನೌ ಇಟ್ ಇಸ್ ಡ್ಯೂ ಟು ದಿಸ್ ಚೇಂಜ್ ಇಂದ ಏನಾಗುತ್ತೆ, ಹೇಗೆ AC ಪ್ರೊಡ್ಯೂಸ್ ಆಗುತ್ತೆ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಸೊ ಡ್ಯೂ ಟು ದಿಸ್ ವಾಟ್ ಹ್ಯಾಪನ್ಸ್, ಫ್ಲಕ್ಸ್ ವಿಲ್ ಚೇಂಜ್, ಕಂಟಿನ್ಯೂಸ್ಲಿ ವಿಲ್ ಬಿ ಚೇಂಜಿಂಗ್, and then it produces what, that is that change produces a mutual inductance in the secondary coil. That is very important here. So due to that what happens, though there is no source, ಇಲ್ಲಿ secondary coil ಅಲ್ಲಿ source ಇರಬೇಕಂತ ಏನಿಲ್ಲ. source ಅಂದ್ರೆ ಏನು, ಬ್ಯಾಟರಿ ನೋ AC ಏನು ಇಲ್ಲ, but still we have a current. Okay, that is a very useful what we call the electromagnetic induction main thing. Okay, that is the Faraday ಕಂಡುಹಿಡಿದಂತಹ main thing ಇದನ್ನೇ. So mutual induction, so it ಏನಾಗುತ್ತೆ, it produces a some mutual current is ಅಥವಾ EMF is induced. Okay, so ಇದನ್ನೆಲ್ಲ ಏನು, number of turns. Okay, it depends upon what the current produced. Okay, is direct proportional to the secondary coil ಅಲ್ಲಿ ಎಷ್ಟು ಫ್ಲಕ್ಸ್ ಚೇಂಜ್ ಆಗುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನ, change in magnetic flux is denoted by this one equation. That is the condition for the mutual inductance. So whatever I discussed today about the Faraday's laws, ಮತ್ತೆ next class lo ಮತ್ತೆ ಹೇಳ್ತಾ ಹೋಗ್ತೀನಿ, important ಇರೋದ್ರಿಂದ. Faraday's 2 laws are there, Lenz's law is there. Okay, Faraday, how he calculated this Faraday's electromagnetic induction. So next is Lenz's law is there, and then about the inductance. So ಹೊಸದೊಂದು ಸ್ಟಡಿ ಮಾಡಿದ್ವಿ ಇವಾಗ. ಇಷ್ಟು ತನಕ ಕೆಪಾಸಿಟರ್, ರೆಸಿಸ್ಟರ್ ಸ್ಟಡಿ ಮಾಡಿದ್ವಿ, ಕೆಪಾಸಿಟನ್ಸ್ ಸ್ಟಡಿ ಮಾಡಿದ್ವಿ. ಇಲ್ಲಿ ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಟೆನ್ಸ್ ಬಂತು, ಯಾಕೆಂತಂದ್ರೆ ದಟ್ ಈಸ್ ಅ ಡಿವೈಸ್. ಓಕೆ, ಇಂಡಕ್ಟರ್ ಇಸ್ ಅ ಡಿವೈಸ್ which will use to store the charge in the form of a magnetic field. very important. ಫ್ಲಕ್ಸ್ ಚೇಂಜ್ ಆದ್ರೆ ಮಾತ್ರ ಅದು ಇಂಡಕ್ಟರ್ ನ ಯೂಸ್ ಮಾಡ್ಬೋದು. ಇಲ್ಲಿ ಕೆಪಾಸಿಟರ್ ಯೂಸ್ ಮಾಡಕ್ಕೆ ಏನಿದೆ, ಕೆಪಾಸಿಟರ್ ದಿಸ್ ಒನ್ ಡಿವೈಸ್. ಓಕೆ, ಇಟ್ ಇಸ್ ಯೂಸ್ ಟು ಸ್ಟೋರ್ ದ ಚಾರ್ಜಸ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಎನರ್ಜಿಯನ್ನು ಸ್ಟೋರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್ ರೆಸಿಸ್ಟರ್ ಇದೆ, ದಟ್ಸ್ ಆಲ್ಸೋ ದಿಸ್ ಎಲ್ಲ ಪ್ಯಾಸಿವ್ ಸರ್ಕ್ಯೂಟ್ಸ್ ಅಂತ, ಪ್ಯಾಸಿವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಒಂದು ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್ ಬೇಕಂತಂದ್ರೆ ಇದೆಲ್ಲದು ಬೇಕು. LCR ಸರ್ಕ್ಯೂಟ್ಸ್ ಅಂತ ಹೇಳಿದ್ನಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ, AC ಎಕ್ಸ್ಪ್ಲೇನ್ ಮಾಡ್ಬೇಕಾ LCR ಸರ್ಕ್ಯೂಟ್ ಅಂತ ಹೇಳಿದ್ರಿ. ಅದರಲ್ಲಿ ಒಂದು ಕೆಪಾಸಿಟರ್, ಒಂದು ಇಂಡಕ್ಟರ್, ಇನ್ನೊಂದು ರೆಸಿಸ್ಟರ್, ಇದೆಲ್ಲದನ್ನು ಸೇರಿದ್ರೆ ಒಂದು ಸರ್ಕ್ಯೂಟ್ ಆಗುತ್ತೆ. These things, whatever the things that I explained today, and tomorrow also I will continue with the same thing. Next class allo sana ಏನು ಮಾಡ್ತಾ ಇದೀನಿ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಯಾವುದು Faraday's laws of Faraday's laws. Okay, next one is, next continuation is of that one. ಇಂಡಕ್ಟೆನ್ಸ್ ಒಂದು ಹೊಸ ಅದನ್ನ ಸ್ಟಡಿ ಮಾಡಿದ್ವಿ, ದಟ್ ಈಸ್ minus L into di by dt. Okay, so that is the thing. Okay, EMF is equal to, so one very important thing is EMF, induced EMF is equal to minus L into d phi by dt. So last ಬರೆಯುವಷ್ಟೊತ್ತಿಗೆ ನಾವೇನ್ ಬರ್ದಿದ್ವಿ, ಸೊ ಎಲ್ಲದನ್ನು ಸಹ ಹೀಗೆ ಬರ್ದಿದ್ವಿ, ಕರೆಕ್ಟ್, minus di by dt. Okay, this is the induced EMF. This is the equation for the induced EMF. Instead of ಎಲ್ಲೆಲ್ಲಿ ರೆಸಿಸ್ಟರ್ ಇರುತ್ತೋ ಅಲ್ಲೆಲ್ಲ ಇದನ್ನ ರೆಸಿಸ್ಟರ್ ಹೇಗೆ ಅಪೋಸ್ ಮಾಡುತ್ತೋ, ಸೊ ಕಂಡಕ್ಟರ್ ಅಲ್ಲಿ ಹೀಗೇನೆ ಇಲ್ಲಿ ಕೆಲವೊಂದು ಮೆಟೀರಿಯಲ್ಸ್ ಅಪೋಸ್ ಮಾಡುತ್ತೆ ಅಂತ. ಸೊ ಇದನ್ನೆಲ್ಲ ಲಾಸ್ಟ್ ಕ್ಲಾಸ್ ಸ್ಟಡಿ ಮಾಡಿದ ಈಕ್ವೇಶನ್ ಬರ್ದಿದ್ವಿ. ಹೌ ವಿ ಗಾಟ್ ದಿಸ್, ಬಿಕಾಸ್ ಆಫ್ ದ ಎಕ್ಸ್ಪ್ರೆಷನ್. ಸೊ ವಿ ಫೌಂಡ್ ಔಟ್ ಅ ನ್ಯೂ ಕಾನ್ಸ್ಟೆಂಟ್, ದಟ್ ಇಸ್
ಇಂಡಕ್ಟೆನ್ಸ್, ಮ್ಯೂಚುವಲ್ ಇಂಡಕ್ಟೆನ್ಸ್ ಮತ್ತೆ ಸೆಲ್ಫ್ ಇಂಡಕ್ಟೆನ್ಸ್ ಎರಡನ್ನೂ ಸ್ಟಡಿ ಮಾಡಿದ್ವಿ. ಸೊ ನಾಲ್ಕು ಕ್ಲಾಸಲ್ಲಿ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇದನ್ನ ಸ್ಟಡಿ ಮಾಡ್ತೀವಿ ನಾವು ಸೆಲ್ಫ್ ಇಂಡಕ್ಟೆನ್ಸ್ ಎಲ್ಲ. ಅದೇ ಬೇಸಿಕ್. ಯಾಕೆ ಅಂತಂದ್ರೆ ದಿಸ್ ಇಸ್ ದ ಮ್ಯೂಚುವಲ್ ಇಂಡಕ್ಟೆನ್ಸ್ ಇದೆಲ್ಲ ಅದು ದಟ್ಸ್ ಪ್ರಿನ್ಸಿಪಲ್ ಬಿಹೈಂಡ್ ದ ಕನ್ಸ್ಟ್ರಕ್ಷನ್ ಆಫ್ cooking stove, okay, induction stove, and also transformers. What is a transformer, how transformer works, and then AC generator, how it works, the motor ಎಲ್ಲದೇ ಹೇಗೆ ವರ್ಕ್ ಆಗುತ್ತೆ ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಅಂತೆ. ಇವತ್ತು ಮಾಡಿರುವಂತದ್ದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು ನೀವು. ಮತ್ತೆ ಸ್ಟಡಿ ಮಾಡಿ ನೀವು ಇದನ್ನ, ಅಥವಾ ಈ ವಿಡಿಯೋನ ಮತ್ತೆ ನೋಡ್ತಾ ಬನ್ನಿ. ಅವಾಗ ನಿಮ್ಗೆ ಏನ್ ಹೇಳಿದೀನಿ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಸೊ ದ್ಯಾಟ್ ಇದು ಹೆಲ್ಪ್ ಆಗತ್ತೆ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಾನ್ಸೆಪ್ಟ್ ಎಲ್ಲ ಇನ್ನೂ ಚೆನ್ನಾಗಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ ಅಂತೆ ಅಬೌಟ್ ವಾಟ್ ಫ್ಯಾರಡೇಸ್ ಲಾಸ್. ಓಕೆ, ಫ್ಯಾರಡೇಸ್ ಲಾಸ್, ನೆಕ್ಸ್ಟ್ AC generator, transformers, everything. Okay, that is I will explain all these things. Namaste.